ಒಂದು ಕಿಂಗ್ ಸಿಗರೇಟ್ ಪ್ಯಾಕೆಟ್ 2,000 ರೂಪಾಯಿ, 20 ಸಿಗರೇಟ್ ಪ್ಯಾಕೆಟ್ ಬಂದು 2,000 ರೂಪಾಯಿ, ಬೀಡಿ ಕಟ್ಟು ಬಂದು 500 ರೂಪಾಯಿ. ಜೋಬ್ ತೆಗೆದು ಈ ತರ ಉದುರಿಸ್ತಾನೆ, ಒಂದು ವೈಟ್ ಪೇಪರ್ ಕೆಳಗಡೆ ಹಾಕೊಂಡು ಉದುರಿಸಿದಾಗ ಏನು ಅನ್ಕೊಂಡಿದ್ರೆ ಅದು ಗಾಂಜಾ. ಸಿಗರೇಟ್ ಸಿಗುತ್ತೆ, ಗಾಂಜಾ ಸಿಗುತ್ತೆ, ಆರಾಮಾಗಿರ್ತಾರೆ ಕೊಲೆಗಡುಕರು ಪಾಪಿಗಳೆಲ್ಲ ಅಂತ ಅಂದ್ರೆ ಅದು ಜೈಲ್ ಆಗೋದಕ್ಕೆ ಸಾಧ್ಯ? ಅವ್ರಿಗೆ ಏನು ತಗೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ನೋಟ್ ಸಿಗಬೇಕು ಅವ್ರಿಗೆ. ಓಪನ್ ಸಿಗರೇಟ್ ಆಗಿ ಹೇಳ್ತೀನಿ, ನಾನು ಬೇಕಾದ್ರೆ ಅದು ಪ್ರೂವ್ ಮಾಡಿಸ್ತೀನಿ. ಅಂದ್ರೆ ಜೈಲಿನ ಊಟದ ವ್ಯವಸ್ಥೆ ಹೇಗಿರುತ್ತೆ ಸರ್? ಅಷ್ಟು ಚೆನ್ನಾಗಿ ಕೊಡಲ್ವಾ ಜೈಲಿನಲ್ಲಿ? ಸ್ವಲ್ಪ VIP ಅನ್ನೋರಿಗೆ ಸ್ಪೆಷಲ್ ಊಟ 9 ಗಂಟೆಗೆ ಬರುತ್ತೆ. ಜೈಲಲ್ಲಿ ಈ ರೌಡಿಸಮ್ ವರ್ಕ್ ಆಗುತ್ತಾ, ದುಡ್ಡು ವರ್ಕ್ ಆಗುತ್ತಾ? ಅವರೇ ಬಾತ್ರೂಮ್ ತೊಳಿಬೇಕಾಗ್ತದೆ, ಅದೇ ಬಕೆಟ್ ಎತ್ಕೊಳ್ಬೇಕಾಗ್ತದೆ, ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಬೇಕಾಗ್ತದೆ, ಬೇರೆಯವ್ರ ಬಟ್ಟೆ ಎಲ್ಲ ಒಗಿಬೇಕಾಗ್ತದೆ. ಜೈಲು ಜೈಲೇ ಅನಿಸ್ತಾ, ನರಕಾನೇ ಅನಿಸ್ತಾ, ಇಲ್ಲ ರೆಸಾರ್ಟ್ ಅಂತ ಅನಿಸ್ತಾ? ಏನ್ ಕಾಣಿಸ್ತು ನಿಮ್ಗೆ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಇತ್ತೀಚಿನ ದಿನಗಳಲ್ಲಿ ಒಂದು ವಿಚಾರ ಬಹಳಷ್ಟು ಚರ್ಚೆಗೆ ಬಂದಿರೋದು, ಅದು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿಚಾರ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಸಂಗಡಿಗರು ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಅದಾದ ನಂತರ ಒಳಗಡೆ ಅವರು ಪಾಪ ಭಾಳ ಸ್ವರ್ಗ ಹೋಗ್ಬಿಟ್ಟಿದ್ದಾರೆ. ಕೊಲೆ ಮಾಡಿದ ಪಶ್ಚಾತ್ತಾಪದಿಂದ ಒದ್ದಾಡ್ತಾ ಇದ್ದಾರೆ ದರ್ಶನ್ ಅವರು ಅಂತ ಹೇಳಲಾಗ್ತಾ ಇತ್ತು. ಆ ಬಗ್ಗೆ ಬಹಳಷ್ಟು ಚರ್ಚೆಯೂ ಕೂಡ ಆಗ್ತಾ ಇತ್ತು. ಊಟ ಕೊಡಿ ಮನೆಯಿಂದ ನನಗೆ ಅಂತ ಹೇಳಿ ಪದೇ ಪದೇ ಕೋರ್ಟ್ಗಳಿಗೆ ಅರ್ಜಿ ಸಲ್ಲಿಸೋದೇನು, ಓಡಾಡೋದೇನು ನಾವೆಲ್ಲ ಗಮನಿಸಿದ್ವಿ. ಅದಾದ ನಂತರ ಮೊನ್ನೆ ಒಂದು ಫೋಟೋ ವೈರಲ್ ಆಗುತ್ತೆ. ಅದು ಕೂಡ ದರ್ಶನ್ ಅವರ ಒಂದು ಕೈಯಲ್ಲಿ ಕಾಫಿ ಮಗ್, ಮತ್ತೊಂದು ಕೈಯಲ್ಲಿ ಸಿಗರೇಟ್, ಪಕ್ಕದಲ್ಲಿ ಒಬ್ಬ ರೌಡಿ ಶೀಟರ್, ಮತ್ತೊಬ್ಬ ರೌಡಿ ಶೀಟರ್ ಜೊತೆಗೆ ಆತನ ಶಿಷ್ಯ, ಇವರೆಲ್ಲರೂ ಕೂತ್ಕೊಂಡು ಮಸ್ತ್ ಮಜಾ ಮಾಡ್ತಾ ಇದ್ದಾರೆ. ಅದಾದ ನಂತರ ಅದೇ ದಿನ ರಾತ್ರಿ ಮತ್ತೊಂದು ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ವಿಡಿಯೋ ಕಾಲ್, ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ತಾನೆ. ಇಲ್ಲಿ ಹೊರಗಿದ್ದವನು ಯಾರು ಮಾತನಾಡಿದ್ನಲ್ಲ ಆತ, ಅದು ಎಲ್ಲ ಕಡೆ ಅಂದರೆ ಪ್ರಸಾರ ಆಗುತ್ತೆ, ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅದಾದ ನಂತರ ಶುರುವಾಗುತ್ತೆ ಆ ಜೈಲಿನಲ್ಲಿ ಇಷ್ಟೊಂದು ವ್ಯವಸ್ಥೆ ಇದೆಯಾ ಅಂತ ಹೇಳಿ. ಅದು ಎಕ್ಸಾಕ್ಟ್ಲಿ ಅದು ಅವ್ಯವಸ್ಥೆನೇ. ಬಟ್ ಇಷ್ಟೊಂದು ವ್ಯವಸ್ಥೆಯನ್ನು ಅಲ್ಲಿನ ಕೈದಿಗಳಿಗೆ ಅಥವಾ ವಿಚಾರಣಾಧೀನ ಕೈದಿಗಳಿಗೆ ಕಲ್ಪಿಸಿ ಕೊಡ್ತಾರಾ, ಒಬ್ಬ ಕೊಲೆ ಆರೋಪಿಗೆ ಕಲ್ಪಿಸಿ ಕೊಡ್ತಾರಾ ಅನ್ನೋ ಒಂದು ಚರ್ಚೆ ಶುರುವಾಗುತ್ತೆ. ಅದಾದ ನಂತರ ಏನಾಗುತ್ತೆ, ಅಲ್ಲಿನ 9 ಅಧಿಕಾರಿಗಳನ್ನು ಈಗಾಗಲೇ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬಿಕಾಸ್ ಆ ಜೈಲು ಅಂತ ಅಂದರೆ ಅಲ್ಲಿ ಮನ ಪರಿವರ್ತನೆಗೆ ಅಂತ ಕೈದಿಗಳನ್ನು ಹಾಕೋದು. ಆದರೆ ಈ ರೀತಿಯ ಗಾಂಜಾ ಸಿಗುತ್ತೆ, ಮತ್ತಿನ್ನೇನೋ ಸಿಗುತ್ತೆ, ರಾತ್ರಿ ಆದರೆ ಎಣ್ಣೆನೂ ಸಿಗುತ್ತೆ, ಸಿಗರೇಟು ಸಿಗುತ್ತೆ ಅಂತ ಅಂದರೆ ಅದು ಜೈಲು ಯಾಕೆ? ಅದು ಜೈಲೇ ಅಲ್ಲ, ರೆಸಾರ್ಟ್. ಅದು ರೆಸಾರ್ಟೇ ಜೈಲಾಗಿ ಕನ್ವರ್ಟ್ ಆಗಿದೆ ಏನೋ, ಅಥವಾ ಜೈಲೇ ರೆಸಾರ್ಟ್ ಆಗಿಬಿಟ್ಟಿದೆ ಏನೋ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಈಗ ನನ್ನ ಜೊತೆಗೆ ಮಹೇಶ್ ರೆಡ್ಡಿ ಅವರಿದ್ದಾರೆ. ಯಾವುದೋ ಒಂದು ಸಣ್ಣ ಪ್ರಕರಣದಲ್ಲಿ ಅವರು ಕೂಡ ಆ ಜೈಲಿನ ವ್ಯವಸ್ಥೆಯನ್ನು ಅಥವಾ ಆ ಜೈಲಿನ ಅವ್ಯವಸ್ಥೆಯನ್ನು ಕಣ್ಣಾರೆ ಕಂಡು ಈಗ ಹೊರಗಡೆ ಬಂದಂಥವ್ರು ಮಹೇಶ್ ರೆಡ್ಡಿ ಅವರು. ನಾನು ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಈ ಗಾಂಜಾ ಹೇಗೆ ಒಳಗಡೆ ಬರುತ್ತೆ, ಮತ್ತು ರೌಡಿಸಮ್ ವರ್ಕೌಟ್ ಆಗುತ್ತಾ, ಇಲ್ಲ ಅಲ್ಲಿ ದುಡ್ಡು ವರ್ಕೌಟ್ ಆಗುತ್ತಾ, ಇದೆಲ್ಲದರ ಬಗ್ಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮಹೇಶ್ ರೆಡ್ಡಿ ಸರ್, ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಮೊದಲಿಗೆ ಕೇಳ್ಬಿಡ್ತೀನಿ, ಪಾಪ ಅವ್ರು ಯಾವ ಕೇಸಲ್ಲಿ ಒಳಗಡೆ ಹೋಗಿದ್ರು ಅಂತ ಹೇಳಿ. KRS ಪಕ್ಷದವರು ಯಾವಾಗಲೂ ಹೋರಾಟ ಮಾಡ್ತಾ ಇರ್ತಾರೆ, ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಸರ್, ನೀವು ಯಾಕೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ರಿ? ಯಾವ ಪ್ರಕರಣದ ಅಡಿ ಹೋಗಿದ್ರಿ? ಸರ್, ಈಗ ಸರ್ಕಾರಿ ಕಚೇರಿಗಳಲ್ಲಿ ಸಮಯ ಸರಿಯಾಗಿ ಬರೋದಾಗಲಿ ಮತ್ತು ಭ್ರಷ್ಟಾಚಾರ ದುಡ್ಡು ತಗೊಂಡು ಕೆಲಸ ಮಾಡೋದಾಗಲಿ, ಅದನ್ನ ನಮ್ಮ KRS ತಂಡ ಸತತವಾಗಿ ಇದು ವಿಡಿಯೋ ಮುಖಾಂತರ, ಫೇಸ್ಬುಕ್ ಮುಖಾಂತರ ತೋರಿಸ್ತಾ ಇದ್ದೀರಿ, ಸಾರ್ವಜನಿಕರು ತೋರಿಸ್ತಾ ಇದ್ದೀರಿ. ಆ ರೀತಿಯಲ್ಲೇ ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿರುವಂಥ ಆನೇಕಲ್ಲಲ್ಲಿ ಒಬ್ಬ ಭ್ರಷ್ಟ ಕುಮಾರಸ್ವಾಮಿ ಎನ್ನುವ ಡಾಕ್ಟ್ರದ್ದು ತೋರ್ಸಕ್ಕೆ ಹೋಗಿದ್ದಕ್ಕೆ ಅವರು 353 ಹಾಕಿಟ್ಟಿರ್ತಾರೆ. ಆ 353 FIR ಹಾಕಿರೋದು ಯಾರಿಗೂ ನಮಗೆ ಒಂದು ನೋಟಿಸ್ ಸಮೇತ ಕೊಟ್ಟಿರೋದಿಲ್ಲ. ಆಗ ಇಲ್ಲಿ ಬ್ಯಾಟನ್ಪುರದಲ್ಲಿ ನಾಯಕ್ ಈಗ 72 ಲಕ್ಷ ಸಿಕ್ಕಾಕೊಂಡು ಈಗ ಸಸ್ಪೆಂಡ್ ಆಗಿದ್ದಾರಲ್ಲ, ಆ ಪುಣ್ಯಾತ್ಮ ಅಲ್ಲಿಗೆ ಎಲೆಕ್ಷನ್ ಡ್ಯೂಟಿಗೆ ಅಂತ ಬರ್ತಾರೆ. ಬಂದಾಗ ನಾನು ಇಲ್ಲಿ ಬ್ಯಾಟನ್ಪುರದಲ್ಲಿ ಒಂದು ಮೊಬೈಲ್ ಕಳ್ತನ ಕೇಸಲ್ಲಿ ಇವ್ರನ್ನ ಬೈಲ್ ಮಾಡಿರ್ತೀನಿ. ಇವರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನ ರಾಜ್ಯದ ಜನಕ್ಕೆ ಫೇಸ್ಬುಕ್ ಮುಖಾಂತರ ಬೈಲ್ ಮಾಡಿರ್ತೀನಿ ಅವರ ಮುಖವಾಡವನ್ನು. ಅದನ್ನು ಮನಸ್ಸಲ್ಲಿಟ್ಕೊಂಡು ನನ್ನನ್ನು ಜೈಲಿಗೆ ಕಳಿಸಲೇಬೇಕು ಅನ್ನೋ ಒಂದು ಛಲ ಮಾಡಿ ಅದಕ್ಕೋಸ್ಕರ ನನ್ನ ಕಳಿಸಿರ್ತಾರೆ. ಅದಕ್ಕೆ ನಾವು ಹೋರಾಟ ಮಾಡಿದ್ದಕ್ಕೆ ನಾವು ಜೈಲಿಗೆ ಹೋಗಿ ನೋಡ್ಕೊಂಡು ಬಂದಿದ್ದು ಸತ್ಯ. ಓಕೆ, ಎಷ್ಟು ದಿನಗಳ ಹಿಂದೆ ನೀವು ಜೈಲಿಗೆ ಹೋಗಿದ್ರಿ? ಎಷ್ಟು ದಿನ ಆ ಒಂದು ಜೈಲಿನಲ್ಲಿ ಇದ್ರಿ? ಅಲ್ಲಿ ಏನು ನೋಡಿದ್ರಿ ನೀವು?
ಈ ಎಲೆಕ್ಷನ್ MLA ಎಲೆಕ್ಷನ್ ಯಾವಾಗ ಬಂತಲ್ವ ಅದ ಮುಂಚೆ ಒಂದು 15 ದಿವಸ ಮುಂಚೆನೇನೋ ನಾನು ಹೋಗಿದ್ದು. ನಾನು 3 ದಿವಸ ನಾನು ಅಲ್ಲಿರ್ತೀನಿ. 3 ದಿವಸ ಆದಮೇಲೆ ನಾನು ವಾಪಸ್ ಬರ್ತೀನಿ. 3 ದಿವಸನೇ ನಾನು ಅಲ್ಲಿದ್ದು. ಓಕೆ, ಆ 3 ದಿವಸದಲ್ಲಿ ಜೈಲು ದರ್ಶನ ಹೇಗಾಯ್ತು ನಿಮಗೆ? ಜೈಲು ಅಂತ ಅಂದರೆ ಅನ್ಕೊಂಡು ಹೋಗಿರ್ತೀರಾ ಭಾಳ ಸ್ಟ್ರಿಕ್ಟ್ ಆಗಿರುತ್ತೆ, ಏನು ಸಿಗಲ್ಲ ಅಲ್ಲಿ ಅಂತ ಹೇಳಿ. ನೀವೇನು ನೋಡಿದ್ರಿ? ನಾವು ಸಾಯಂಕಾಲ 5 ಗಂಟೆ 6 ಗಂಟೆಗೆ ನಾವು ಒಳಗಡೆ ಹೋಗ್ತೀರಿ. ಇಲ್ಲಿಂದ ನಮ್ಮ ಕೋರ್ಟಿಂದ ಆರ್ಡರ್ ಆದಮೇಲೆ ನಾನು ಡೈರೆಕ್ಟಾಗಿ ಪರಪ್ಪನ ಅಗ್ರಹಾರ ಕ್ವಾರಂಟೈನ್ ಜೈಲಿಗೆ ನಾವು ಹೋಗ್ತೀರಿ. 6 ಗಂಟೆಗೆ ಹೋದಾಗ ನಮಗೆ ಅಲ್ಲಿ ಅಡ್ಮಿಷನ್ ರೂಮ್ ಅಂತ ಒಂದಿರುತ್ತೆ. ಅಡ್ಮಿಷನ್ ರೂಮ್ಗೆ ಹಾಕ್ತಾರೆ. ಅಡ್ಮಿಷನ್ ರೂಮ್ಗೆ ಹಾಕಿದ ತಕ್ಷಣ ನನ್ನನ್ನು ಇದೇ T-ಸೆಟಲ್ಲಿ ಹೋಗಿದ್ದಕ್ಕೆ ಅಲ್ಲಿರುವ ಸಿಬ್ಬಂದಿ ಅಂದರೆ ಅಲ್ಲಿ ಕೈದಿಗಳನ್ಬೋದು ಇಲ್ಲ ಈ ಒಂದು ಕೇಸ್ ಹಾಕ್ಸ್ಕೊಂಬಂದಿರುವ ಎಲ್ಲ ವ್ಯಕ್ತಿಗಳು ನಾನು ನೋಡಿ, ಏನು ಸರ್ ನಿಮ್ಮ KRS ಅವರೇ ಬಂದಿದ್ದೀರಾ ಅಂತ ಕೇಳ್ತಾರೆ. ಅವಾಗ ನಮ್ಮ ಏನಾಗಿ ಕೇಸಲ್ಲಿ ಹೋಗಿರ್ತೀರೋ ಅದನ್ನೆಲ್ಲ ವಿವರಿಸಿ ಹೇಳಿದಾಗ ನನಗೆ ಅಲ್ಲಿ ಮಲ್ಕೊಳ್ಳೋದಕ್ಕೆಲ್ಲ ಅರೇಂಜ್ ಮಾಡಿಕೊಡ್ತಾರೆ. ನಾನು ಮಲಗ್ತೀನಿ. ಮಲಗಿದಾಗ ರಾತ್ರಿ ಸುಮಾರು ನಾನು ಊಟ ಮಾಡೋಕ್ಕೆ ಹೇಳ್ತಾರೆ. ಅಲ್ಲಿ 5 ಗಂಟೆಗೆಲ್ಲ ಊಟ ಕೊಟ್ಟು ಕ್ಲೋಸ್ ಮಾಡ್ತಾರೆ. 6:30 7 ಗಂಟೆಗೆ ಬ್ಯಾರೆಟ್ ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡಿದಾಗ ನಾನು ಊಟ ಮಾಡಿದ್ರೆ ಹಾಗೆ ಮಲ್ಕೊಂಡಿರ್ತೀನಿ. ಅಲ್ಲಿ ಸಹ ಕೈದಿ ಅಂತ ಒಬ್ಬರು ಇದ್ದಾರೆ. ಅಲ್ಲೊಂದು 2-3 ನನ್ನನ್ನು ನೋಡಿ ನಿಮ್ಮ ಹೋರಾಟಗಳನ್ನ ನಾನು ಸತತವಾಗಿ ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದೀನಿ ಅಂತ ರಾತ್ರಿ 9 ಗಂಟೆಯಲ್ಲಿ ಫ್ರೆಶಲ್ಲಿ ಊಟ ಬರುತ್ತೆ. ಸ್ವಲ್ಪ VIP ಅನ್ನೋರಿಗೆ ಸ್ಪೆಷಲ್ ಊಟ 9 ಗಂಟೆಗೆ ಬರುತ್ತೆ. ಒಂದು 2-3 ಅಂತ ಇದರಲ್ಲಿ ಆ ಊಟ ಬಂದಾಗ ನನಗೂ ಕೊಟ್ಟರು. ನನಗೆ ಬೇಡ, ನನಗೆ ಈ ಹೋರಾಟ ಮಾಡಿದ್ದಕ್ಕೆ ಇಷ್ಟು ಆಗುತ್ತಲ್ಲ, ಆಗಲಿ ಏನೇನಾಗುತ್ತೋ ಅಂತ ತಲೆಯಲ್ಲಿ ಓಡ್ತಾ ಇರೋದು, ಅದೇ ಯೋಚನೆಯಲ್ಲಿರ್ತೀನಿ. ನಾನು ಊಟ ಮಾಡೋದಿಲ್ಲ. ಮಿಕ್ಚರ್ ಕೊಡ್ತಾರೆ. ಒಂದನ್ನು ಇಷ್ಟನ ತೊಗೊಳ್ಳಿ ಅಂದಾಗ ಒಂದು ತುತ್ತು ನಾನು ಮಿಕ್ಚರ್ ತಿಂತೀನಿ ಅಷ್ಟೇ. ತಿಂದು ನನ್ನ ಪಾಡಿಗೆ ನಾನು ಮಲಗಿ ನಿದ್ದೆಗೆ ಜಾರ್ತೀನಿ. ನಿದ್ದೆಗೆ ಜಾರಿ ರಾತ್ರಿ ಏನು ಗೊತ್ತಾಗೋದಿಲ್ಲ. ಬೆಳಗ್ಗೆ ಎದ್ದೇಳ್ತೀನಿ. ಅವ್ರು ರಾತ್ರಿ ಎಲ್ಲ ಕ್ಯಾರಮ್ ಬೋರ್ಡ್ ಆಡ್ಕೊಂಡು ಸ್ವಲ್ಪ ಜನ ಕೂತ್ಕೊಂಡಿರ್ತಾರೆ. ನಮ್ಮ ಪಾಡಿಗೆ ನಾವು ಮಲಗಿ ನಿದ್ದೆ ಹೋಗಿ ಬೆಳಗ್ಗೆ ಎದ್ದಾಗ ಆಗ ನಿಜ ರೂಪಗಳನ್ನ ಆಗ ನಾವು ನೋಡೋದಕ್ಕೆ ಒಂದೊಂದಾಗಿ ನಾವು ನೋಡೋದಕ್ಕೆ ಭಾಗ್ಯರಾದರೂ ಇಲ್ಲ ದುರದೃಷ್ಟಗಳಾದರೂ ಇಲ್ಲ ಈ ಸರ್ಕಾರಗಳು ಏನಕ್ಕಿದೆಯೋ ಅನಿಸುತ್ತೋ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಆ 3 ದಿವಸ ಯಾವ ರೀತಿ ನಡೀತು ಅನ್ನೋದಕ್ಕೆ ಒಂದೊಂದಕ್ಕೆ ನಿಮ್ಮ ಕ್ವಶನ್ಗಳಿಗೆ ನಾನು ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಹೇಶ್ ರೆಡ್ಡಿ ಅವರು 3 ದಿನ ಜೈಲಿನಲ್ಲಿರ್ತಾರೆ. ಅಕ್ಷರಶಃ ಅಲ್ಲಿ ನರಕ ದರ್ಶನ ಆಗುತ್ತೆ. ಮತ್ತು ಆ ಜೈಲು ರೆಸಾರ್ಟ್ ರೀತಿಯಲ್ಲಿ ಅವ್ರಿಗೆ ಕಾಣಿಸ್ತಾ ಹೋಗುತ್ತೆ. ರಾತ್ರಿ 9 ಗಂಟೆ ಆದ ನಂತರ ಸ್ಪೆಷಲ್ ಊಟ ಬರೋಕ್ಕೆ ಶುರುವಾಗುತ್ತೆ. ಕೆಲವರಿಗೆ ಯಾರು ದುಡ್ಡು ಕೊಟ್ಟಿರ್ತಾರಲ್ಲ ಅವ್ರಿಗೆ. 3 ದಿನದಲ್ಲಿ ಮೊದಲ ದಿನ ಹೇಗಿತ್ತು, 2, 3ನೇ ದಿನ ಹೇಗಿತ್ತು, ವಿವರಿಸ್ತಾ ಹೋಗಿ. ಸರ್, ನಾವು ಹೋಗಿದ್ದ ದಿನ ರಾತ್ರಿ ಆಯಿತು. ಬೆಳಗ್ಗೆ ಆದಾಗ ನಾನು ಹೋದಾಗ ನನ್ನ ಜೊತೆಯಲ್ಲಿ ನಾನು ಹೋಗಿ ಫಸ್ಟ್ ಹೋಗಿದ್ರೆ ಒಳಗಡೆ ಬ್ಯಾರೆಟ್ ಕಳಿಸ್ತಾರೆ. ಬ್ಯಾರೆಟ್ ಕಳಿಸಿದಾಗ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ಆಂಧ್ರ ಮೂಲದ ವ್ಯಕ್ತಿ ಗಾಂಜಾ ಕೇಸಲ್ಲಿ ಒಳಗಡೆ ಬರ್ತಾನೆ. ಅವ್ರ ಜೊತೆಯಲ್ಲೇ ನಾನು ಒಳಗಡೆ ಕಳಿಸ್ತಾರೆ. ಅಲ್ಲಿ ಹೋದಾಗ ರೂಮಲ್ಲಿದ್ದು ರಾತ್ರಿ ನಿದ್ದೆ ಆಯಿತು. ಅವರು ಅಲ್ಲಿ ಮಲಗಿರ್ತಾರೆ. ಬೆಳಗ್ಗೆ ಎದ್ದು ಹೇಳ್ತೀನಿ. ಅಲ್ಲಿರುವ ಯಾರು ಸೋಕಾಳು ನಮ್ಮ ಸಜಾ ಕೈದಿ ಏನಿರ್ತಾರೆ ಆ ಕೈದಿನ ಮೆಚ್ಚಿಸ್ಕೊಳೋದಕ್ಕೆ ನನ್ನ ಜೊತೆ ಅಂದರೆ ಅಲ್ಲಿಂದ ಜೊತೆ ಬಂದ ವ್ಯಕ್ತಿ ಶರ್ಟು ಒಳಗಡೆ ಬನಿರುತ್ತೆ, ಶರ್ಟ್ ಬಿಚ್ತಾನೆ. ಶರ್ಟ್ ಬಿಚ್ಚಿಬಿಟ್ಟು ನಿಮಗೆ ತೋರಿಸೋದಕ್ಕೋಸ್ಕರ ಇಲ್ಲಿನ ಜೋಬ್ ಹಿಂಗೆ ತೆಗಿತಾರೆ. ಜೋಬ್ ತೆಗೆದು ಈ ಥರ ಉದುರಿಸ್ತಾನೆ. ಒಂದು ವೈಟ್ ಪೇಪರ್ ಕೆಳಗಡೆ ಹಾಕ್ಕೊಂಡು ಉದುರಿಸಿದಾಗ ಏನು ಅಂದ್ಕೊಂಡಿದ್ರೆ ಅದು ಗಾಂಜಾ. ಗಾಂಜಾನ ಇಲ್ಲಿ ಸೈಡ್ಗಳಲ್ಲಿ ಪುಡಿ ಮಾಡಿ ನುಣ್ಣಗೆ ಪುಡಿ ಮಾಡಿ ಹಾಕ್ಕೊಂಡು ಬಂದಿರ್ತಾನೆ. ಆ ಕೈದಿನ ಮೆಚ್ಚಿಸ್ಕೊಳಕ್ಕೋಸ್ಕರ ನನ್ನ ಹತ್ರ ಇದೆ ಅಂತ ಹೇಳಿ ಅಲ್ಲಿ ಉದುರಿಸಿ ಆ ಸದಾ ಕೈದಿಗೆ ಈ ಏನು ಗಾಂಜಾ ಇತ್ತೋ ಆ ಗಾಂಜಾವನ್ನು ಕೊಡ್ತಾನೆ. ನನ್ನ ಮುಂದೆನೇ ಕೊಡ್ತಾನೆ. ಆಗ ನಾನು ಆ ವ್ಯಕ್ತಿನ ಕೇಳ್ತೀನಿ, ಯಾಕೆ ಅಂತ ಕೇಳ್ತೀನಿ. ಆ ಅಪ್ಪಕ್ಕೆ ಬೇಕು ಅಂತ ಕೇಳಿದ್ರು. ನಾನು ಈಗ ಅವ್ರು ಕೊಟ್ಟಿಲ್ಲ ಅಂದರೆ ನಮಗೆ ಕೆಲಸ ಕೊಡ್ತಾರೆ, ಇಲ್ದಿದ್ದು ಕಾಟ ಕೊಡ್ತಾರೆ, ಕೊಟ್ಬಿಟ್ರೆ ನನ್ನ ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ರೀತಿಯಲ್ಲಿ ಕೊಡ್ತಾರೆ. ಆಗ ನಾನು ನೀನೇನು ಕೇಸಲ್ಲಿ ಬಂದಿದ್ದೆ ಅಂತ ಕೇಳಿದಾಗ ನಾನು ಗಾಂಜಾ ಕೇಸಲ್ಲಿ ಆಂಧ್ರದಲ್ಲಿ ಕರ್ನಾಟಕ ಬಾರ್ಡ್ರಲ್ಲಿ ಸಿಕ್ಕಾಕೊಂಡು ಬಂದಿದ್ದೀನಿ, ಹಾಗಾಗಿ ಕೇಸಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ. ನಾನೀಗ ಮೊದಲೇ ನಾನು ಇಲ್ಲಿಗೆ ಬಂದಿದ್ದೆ. ಆಮೇಲೆ ಆಂಧ್ರ ಪೊಲೀಸ್ ಅವ್ರು ಕರ್ಕೊಂಡೋಗಿದ್ರು. ಅಲ್ಲಿಗೆ ಮುಗಿಸಿ ಈಗ ನಾನು ತಂದೆ ತಿರ್ಗಿ ವಾಪಸ್ ನೆನೆ ಬಿಟ್ಟು ನಿಮ್ಮ ಜೊತೆಲಿ ಬಂದಾಗ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆವಾಗ ಈ ಗಾಂಜಾ ಕೇಸಲ್ಲಿ ಸಿಕ್ಕಾಕೊಂಡು ಗಾಂಜಾ ತೊಗೊಂಬರೋದು ಒಳಗಡೆ ತಪ್ಪಲ್ವಾ ಅಂತೀನಿ. ಅಣ್ಣ, ಇದು ನಾನೊಬ್ಬನೇನ ಎಲ್ಲ ಕಾಲ ನಡೀತದಾನೆ ಅಂತ ಅವರು ಆಂಧ್ರ ಭಾಷೆಯಲ್ಲಿ ಮಾತಾಡ್ತಾರೆ, ತೆಲುಗಲ್ಲಿ ಮಾತಾಡಿ ಎಲ್ಲ ಹೇಳ್ತಾರೆ. ಅದನ್ನ ಕೇಳಿ ನಾನು ಶಾಕ್ ಆಗ್ತೀನಿ. ಶಾಕ್ ಆಗಿ ಅದನ್ನ ಆ ಕೂಡಲೇ ಕೊಟ್ಟಿದ ತಕ್ಷಣವೇ ಅಲ್ಲಿ ಸಿಗರೇಟ್ ಪೇಪರ್ ತೆಗೆದು ಅಲ್ಲಿ ಹಾಕಿ ಅಷ್ಟೂ ಜನಗಳು ಏನು ನಾವು ಬ್ಯಾರೆಟ್ ಒಳಗಡೆ ಇರ್ತಾರೋ ಅಷ್ಟು ಜನಗಳ ಮುಂದೆ ಕುಡಿತಾರೆ. ಆ ಗಬ್ಬು ನಾಥದಲ್ಲಿ ಡ್ರಿಂಕ್ಸ್ ಅಲ್ಲ, ಇದು ಇದ್ರದ್ದು ಏನು ಗಾಂಜಾದು ಡ್ರಿಂಕ್ಸ್ ಇರೋದನ್ನ ಹೇಳಬೇಕಲ್ಲ, ಇಲ್ಲ. ಹಾಗಾಗಿ ಇದನ್ನ ಸೇದಿದಾಗ ಆ ಸ್ಮೆಲ್ಲು, ಆ ಗಾಂಜಾದ ಸ್ಮೆಲ್ಲು ಇರೋದಕ್ಕೆ ಆಗೋದಿಲ್ಲ. ನಮ್ಗೆ ಅಭ್ಯಾಸನೂ ಇಲ್ಲ, ಏನೇ ಬ್ಯಾಡ್ ಹ್ಯಾಬಿಟ್ಸ್ ನಮ್ಗೆ ಅಭ್ಯಾಸ ಇಲ್ಲ. ಸಿಗರೇಟ್ ಬೀಡಿ ಇನ್ನೊಂದು ಅಭ್ಯಾಸ ಇಲ್ಲದೆ ಆ ಸ್ಮೆಲ್ ಹಿಡಿಯೋಕ್ಕಾಗಲಿಲ್ಲ. ನಾವು ಕೇಳೋ ಗೋಜ್ಗೂ ಹೋಗಲಿಲ್ಲ. ಯಾಕಂದ್ರೆ ನಾವು ಒಬ್ಬರು ಹೋಗಿರ್ತೀರಿ, ಇನ್ನು ಕೇಳಿ ಅಲ್ಲಿ ಗಲಾಟೆಗಳಾಗಿ ಅಲ್ಲೆಲ್ಲ ಒಂದು ಗುಂಪುಗಾರಿಕೆ ನಡೀತದೆ ಜೈಲುಗಳಲ್ಲಿ. ಅದೆಲ್ಲ ಮಾಮೂಲಿ, ತಮಗೆಲ್ಲ ಗೊತ್ತಿರುತ್ತೆ.
ಹಾಗಾಗಿ ಅಲ್ಲಿ ನಡೀತದೆ ಅನ್ನೋ ವಿಷಯಕ್ಕೆ ನಾವು ಕೇಳಕ್ಕೆ ಹೋಗೋದಿಲ್ಲ. ಅದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ಒಂದಿನ ಇಲ್ಲ ಒಂದಿನ ಮಾತಾಡೋಣ, ಇಲ್ಲ ಮೀಡಿಯಾದಲ್ಲಿ ಕೂರೋಣ ಅನ್ನೋ ಒಂದು ಮನಸ್ಥಿತಿ ಇತ್ತು. ಒಂದು ಚಾನಲಲ್ಲಿ ಹೋಗಿ ಕೂರೋಣ, ಅಲ್ಲಿ ನಮಗೆ ಅಷ್ಟು ಬೇಗ ವೇದಿಕೆ ಕೊಡೋದಿಲ್ಲ, ಗೊತ್ತಿದೆಯಲ್ಲ. ಈಗಾದರೆ ಕೊಡ್ತಾರೆ, ಆಗಲಾದರೆ ಕೊಡೋದಿಲ್ಲ. ಹಾಗಾಗಿ ಕೊಡಲೂ ಇಲ್ಲ, ನಾವು ಹೋಗಲೂ ಇಲ್ವ. ಅಲ್ಲಿಗೆ ಮುಗೀತು. ಅದು ಮುಗಿದ ಮೇಲೆ ನಾವು ಗಾಂಜಾದ ಅಲ್ಲಿಗೆ ಮುಗೀತು. ಅಲ್ಲಿಗೆ ಮುಗಿದ ಮೇಲೆ ಸಿಗರೇಟು ಬಿಡಿಗೆ ಬರೋಣ. ಒಂದು ಕಿಂಗ್ ಸಿಗರೇಟ್ ನಮ್ಗೆ ಆಚೆ ನನಗೆ ಅಂತೂ ಗೊತ್ತಿಲ್ಲ. ಈಗ ಅಲ್ಲಿ ಒಂದು ಚಾನಲಲ್ಲಿ ಮಾತಾಡಿದಾಗ 18-20 ರೂಪಾಯಿ ಇರ್ಬೋದು ಅಂದರು ಕಿಂಗು. ಅಲ್ಲಿ ಒಂದು ಕಿಂಗ್ ಸಿಗರೇಟ್ ಬಂದುಬಿಟ್ಟು 100 ರೂಪಾಯಿ ಜೈಲಲ್ಲಿ. ಒಂದು ಕಿಂಗ್ ಸಿಗರೇಟ್ ಪ್ಯಾಕೆಟ್ 2,000 ರೂಪಾಯಿ. 20 ಸಿಗರೇಟ್ ಪ್ಯಾಕೆಟ್ ಬಂದು 2,000 ರೂಪಾಯಿ. ಬೀಡಿ ಕಟ್ಟು ಬಂದು 500 ರೂಪಾಯಿ. ಒಂದು ಬೀಡಿ ಎಷ್ಟು 20 ಬೀಡಿ ಇರುತ್ತೆ, ಅಲ್ಲಿಗೆ 10 ರೂಪಾಯಿ ಥರ ಬೀಡಿ 25 ರೂಪಾಯಿ ಥರ ಬೀಡಿ ಮಾಡ್ತಾರೆ. ಈ ಮಟ್ಟಕ್ಕೆ ಅಲ್ಲಿ ಕೆಚಪ್ ಹೇಗೆ ಥರ ಇದೆ ಅಂದರೆ, ಈ ಕೊರೆಂಟ್ ಜೈಲಲ್ಲಿ ಈ ಅಭ್ಯಾಸಕ್ಕೆ ಅಡಿಟ್ ಆಗಿ ಅವರೊಂದು ಥರ ಹುಚ್ಚರ ಥರ ಆಗಿರ್ತಾರೆ ಬೀಡಿ ಸಿಗರೇಟ್ ಇಲ್ಲದೆ. ಇಲ್ಲಿ ಕಾಸ್ತ ಆಯಿತು, ಈಗ ದುಡ್ಡು ಇರೋದಿಲ್ಲ, ಫಸ್ಟ್ ದಿನ ಎಲ್ಲ ಕಿತ್ಕೊಂಡು ಕಳಿಸಿರ್ತಾರೆ ಅನ್ನೋದು ನಾವೇನೋ ತೊಗೊಂಡೋಗಿಲ್ಲ, ಇರೋದು ಹೇಳಬೇಕು. ಬಂದವ್ರ ಹತ್ರ ಕಿತ್ತು ಕಟ್ಟು ಬಂದಿರ್ತಾರೆ. ಒಬ್ಬ ದೊಡ್ಡಬಳ್ಳಾಪುರದ ವ್ಯಕ್ತಿ, ಹೆಸರು ಹೇಳೋದು ಬೇಡ, ಗೊತ್ತಿದೆ ಹೆಸರು ನನಗೆ. ಆ ವ್ಯಕ್ತಿ ಬೀಡಿ ಅಭ್ಯಾಸ ಇದೆ, ಹೆಂಡತಿ ಗಂಡ ಗಲಾಟೆ ಕೇಸಲ್ಲಿ ಒಳಗಡೆ ಬಂದಿರ್ತಾನೆ. ಆ ವ್ಯಕ್ತಿ ಹುಚ್ಚ ಆಗೋದು ಒಂದೇ ಕಮ್ಮಿ. ಅಣ್ಣನ ಒಂದು ಬೀಡಿ ಕೊಡಿ, ನಾಳೆ ನಮ್ಮ ಅಣ್ಣ ಬರ್ತಾನೆ, ನಿಂಗೆ 25 ರೂಪಾಯಿ ಬದಲು 50 ರೂಪಾಯಿ ಕೊಡ್ತೀನಿ ಅಂದರೆ ಕೂಡ ಕೊಡೋರು ಇರಲ್ಲ. ಅವನ ಬೀಡಿ ಇಲ್ಲದ ರಾತ್ರಿ ಎಲ್ಲ ನಿದ್ದದೆ ಒದ್ದಾಡಿ ನರಕ ಯತ್ನೆ ಪಡ್ತಾನೆ. ಬೆಳಿಗ್ಗೆ ಹೋಗಿ ಅವ್ರ ಅಣ್ಣ ಬರ್ತಾರೆ, 2,000 ರೂಪಾಯಿ ದುಡ್ಡು ಕೊಡ್ತಾರೆ. 1,500 ರೂಪಾಯಲ್ಲಿ ಹಗಲ್ದೋರೋಡೆ ನಮ್ಮ ಪೊಲೀಸ್ ನಮ್ಮ ಜೈಲು ಸಿಬ್ಬಂದಿ 1,500 ಕಿತ್ಕೊಂಡು 500 ರೂಪಾಯಿ ಕೊಟ್ಟು ಕಳಿಸ್ತಾರೆ ಅವನಿಗೆ. 500 ರೂಪಾಯಲ್ಲಿ ಬಂದು ಅವನು ಏನೂ ತೊಗೊಂಡ್ಲಿಲ್ಲ. 500 ರೂಪಾಯಿಗೆ ಒಂದು ಬೀಡಿ ಕಟ್ಟು ತೊಗೊಂಡು, ನಾನಿದ್ದು 4 ದಿವಸ ಅರ್ಧ ಬೀಡಿ ಕುಡ್ದು ಅರ್ಧ ಬೀಡಿ ಗೋಡೆ ಗುಜ್ಜಿ ಜೋಬಲ್ಲಿ ಇಟ್ಕೊತಾ ಇದ್ದ. ಆ ಮಟ್ಟಕ್ಕೆ ಅಲ್ಲಿ ಹೊಟ್ಟೋಗಿದೆ ಅಷ್ಟು ಬೀಡಿಗೆ ಮತ್ತು ಸಿಗರೇಟ್ಗೆ ಕ್ವಾರಂಟೈನ್ ಜೈಲಲ್ಲಿ. ಇಲ್ಲೆಂಗಿದೆಯೋ ನಾನು ಮೊದಲ ದಿನಗಳಲ್ಲಿ ನೋಡಿಲ್ಲ. ಮೊದಲು ಯಾವಾಗ ಹಳಬ್ರಲ್ಲಿ ಹೋಗಿದ್ದ, ಅದು ಇದೆ ಹೋರಾಟ ಕೆಲಸಗಳಲ್ಲಿ. ಈ ಕ್ವಾರಂಟೈನ್ ಜೈಲಲ್ಲಿ ಅದು ವ್ಯವಸ್ಥೆ. ಈ ಮಟ್ಟಕ್ಕೆ ಬೀಡಿ ಹಾರೇಟು, ಸಿಗರೇಟ್ ಹಾರೇಟು. ಆನಂತರ ನಿಮಗೆ VIP ಸೆಲ್ ಬೇಕು ಅಂದರೆ ಅದಕ್ಕೊಂದು ಪ್ರೈಸು. ಇಷ್ಟು ದಿನಗಳ ಲೆಕ್ಕ ಕೊಡ್ತಾರೆ. ನಮಗೀಗ ಹೋಟ್ಲಿಗೆ ಹೋದರೆ ದಿನಕ್ಕೆ 24 ಅವರ್ಸ್ ಇಲ್ಲ 12 ಅವರ್ಸ್ ಅಂತ ನಮ್ಗೆ ಕೊಡೋದಿಲ್ವಾ? ಅಲ್ಲಿ ನಮಗೆ 3 ದಿನ 4 ದಿನ 5 ದಿನ ನಿಮ್ಗೆ ಯಾವಾಗ ಬೇಲಾಗುತ್ತೆ ಅದಕ್ಕೆ ಇಷ್ಟು ತಿಂಗಳಿಗೆ ಇಷ್ಟು VIP ಸೆಲ್ಗೆ. ಇಲ್ಲ ಅಂದಲ್ಲಿ ಒಬ್ಬರ ಪಕ್ಕದಲ್ಲಿ ಒಬ್ಬರು ನಿಂಗೆ ಮಲಗಿಸ್ತಾರೆ. ಅಲ್ಲಿ ಅಷ್ಟು ಜನ ಇದ್ದಾರೆ, ಒಬ್ಬರ ಪಕ್ಕದಲ್ಲಿ ಒಬ್ಬರು ಮಲಗಿಸ್ತಾರೆ. ಇಲ್ಲ VIP ಸೆಲ್ಗೆ ಹೋದರೆ 40-60ಗೆ 4ರಿಂದ 5 ಜನ ಇರ್ತಾರೆ. 40-60ಗೆ ಜಾಗ 4ರಿಂದ 5 ಇಲ್ಲ 6 ಜನ. ನನ್ನ ಬ್ಯಾರೆಟಲ್ಲಿ 6 ಜನ, 40ಗೆ 60 ಇತ್ತು. ಹಂಗೆ ಆ ತರಹ ನಾನೀಗ ಸರ್ಟ್ ಹಾಕಿದ ಪುಣ್ಯಕ್ಕೋ ಇಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಮಾಡಿರುವ ಒಳ್ಳೆ ಕೆಲಸಗಳಿಗೋ ನಮಗಲ್ಲೇ ಒಳ್ಳೆ ಸಲಹೆ ಕೊಟ್ಟರೆ, ಇಲ್ಲ ನಾವು ಆಚೆ ಹೋಗಿ ಹೇಳ್ತೀರ ಅನ್ನೋದಕ್ಕೆ ನಮ್ಗೆ ಆ ಥರ ಟ್ರೀಟ್ ಮಾಡೋದು ನನಗಂತೂ ಗೊತ್ತಿಲ್ಲ. ಬಟ್ ನಮಗೆ ಯಾವುದೇ ರೀತಿಯಲ್ಲಿ ನಾನೇ 1 ರೂಪಾಯಿ ಆಗಲಿ ಒಂದು 5 ಪೈಸೆ ಆಗಲಿ ಕೊಟ್ಟಿದ್ದಂತೂ ಇಲ್ಲ. ಈಗ ಜೈಲು ಅಂತ ತಕ್ಷಣ ಒಂದು ಭಯ ಇರುತ್ತೆ, ಏನೂ ಸಿಗಲ್ಲ, ಮತ್ತೇನೋ ಬದುಕೋದೇ ಭಾಳ ಕಷ್ಟ ಅಲ್ಲಿ, ಶಿಕ್ಷೆ ಹಾಗೆ ಹೀಗೆ ಅಂತ. ಸಿಗರೇಟ್ ಸಿಗುತ್ತೆ, ಗಾಂಜಾ ಸಿಗುತ್ತೆ, ಆರಾಮಾಗಿರ್ತಾರೆ ಕೊಲೆಗಡುಕರು ಪಾಪಿಗಳೆಲ್ಲ ಅಂತ ಅಂದರೆ ಅದು ಜೈಲ್ ಹೇಗೆ ಆಗೋದಕ್ಕೆ ಸಾಧ್ಯ? ಜೊತೆಗೆ ಈ ಗಾಂಜಾ ಎಲ್ಲ ಹೆಂಗೆ ಬರುತ್ತೆ ಸರ್ ಒಳಗಡೆ? ಯಾಕೆ ಚೆಕ್ ಮಾಡಲ್ವಾ ಹೊರಗಡೆ ನಿಂತವರು? ಸರ್ ಅವರು ಏನು ಅಧಿಕಾರಿಗಳಿದಾರೋ ಅವ್ರಿಗೆ ಏನು ತೊಗೊಂಡು ಹೋಗ್ತಾರಂತ ಗೊತ್ತಿಲ್ಲ. ನೋಟ್ ಸಿಗಬೇಕು ಅವ್ರಿಗೆ. ಓಪನ್ ಸಿಗರೇಟಾಗಿ ಹೇಳ್ತೀನಿ, ನಾನು ಬೇಕಾದ್ರೆ ಅದನ್ನು ಪ್ರೂವ್ ಮಾಡಿಸ್ತೀನಿ ನಿಮಗೆ. ಅವರು ನಮ್ಮನ್ನು ಚೆಕ್ ಮಾಡೋದೇ ನೋಟ್ಗೋಸ್ಕರ. ನೋಟ್ ಎಲ್ಲೆಲ್ಲಿ ಸಿಗುತ್ತೋ ಅನ್ನೋದು ನೋಡ್ತಾರೆ ಹೊರತು ಆ ಗಾಂಜಾ ಇವರು ತರೋರು ತುಂಬ ಬುದ್ಧಿವಂತರೇ. ಇಲ್ಲಿ ಹೇಳಿಲ್ವ, ಇಲ್ಲಿ ಜಾಗದಲ್ಲೋ ಇಲ್ಲಾಂದರೆ ಇಲ್ಲಿ ಜಾಗದಲ್ಲೋ ಈ ಜಾಗಗಳಲ್ಲಿ ಪುಡಿ ಮಾಡಿ ಹಾಕ್ಕೊಂಬಂತಿರ್ತಾರೆ. ಅದು ನಡಿಲೇಬೇಕು ಅಂದರೆ ಈಗ ನಮ್ಮ ದುಡ್ಡಿನ ಮೇಲೆ ಇರುವ ಆಸೆ ಬದಲು ಈ ಗಾಂಜಾ ಇವೆಲ್ಲ ಹಿಡಿಬೇಕಂದ್ರೆ ಇವ್ರಿಗೆ ಅಧಿಕಾರಿಗಳಿಗೆ ಏನು ದೊಡ್ಡ ವಿಷಯ ಅಲ್ಲ, ಇಚ್ಛಾಶಕ್ತಿ ಬೇಕು. ಈಗ ನಾನು ಒಂದು ಯಾವುದೋ ಖಾಸಗಿ ಚಾನಲಲ್ಲಿ ಹೇಳ್ತಾ ಇದ್ದೆ, ಅಲ್ಲೊಬ್ಬ ಪೊಲೀಸ್ ಮಾಜಿ ಅಧಿಕಾರಿ ಹೇಳ್ತಾ ಇದ್ರು, ಇಚ್ಛಾಶಕ್ತಿ ಬೇಕು, ಎಲ್ಲದಕ್ಕೆ ಇಚ್ಛಾಶಕ್ತಿ. ಅದು ನಿಜ, ಇಚ್ಛಾಶಕ್ತಿ ಬೇಕು ಸರ್. ಈಗ ಅಲ್ಲಿ ಕ್ವಾರಂಟೈನ್ ಸೆಲ್ ಅಂತ ಇದೆ ಅಂತೆ. ಕ್ವಾರಂಟೈನ್ ಸೆಲ್ಲಲ್ಲಿ ನರಕನೇ ತೋರಿಸ್ಬಿಡ್ತಾರಂತೆ. 12 ದಿನ ಇರೋದಂತೆ ಅಲ್ಲಿ. ಅದಕ್ಕಿಂತ ಮುಂಚೆ ಲಕ್ಷ ಹಣ ಕೊಟ್ಟರೆ ನಿಮ್ಮನ್ನು ನಾರ್ಮಲ್ ಸೆಲ್ಗೆ ಹಾಕ್ತಾರಂತೆ, ಇಲ್ಲ ಅಂದರೆ ಹಾಕಲ್ಲ ಅಂತ ಕೇಳ್ಪಟ್ಟಿದ್ದೀವಿ. ನಿಜಾನಾ ಸರ್? ನಿಮ್ಗೆ ಹೇಳ್ದನಲ್ಲ, ಒಬ್ಬರ ಪಕ್ಕದಲ್ಲಿ ಒಬ್ಬರು ಮಲಗಿಸ್ತಾರೆ. ಸ್ವಲ್ಪ ನಾವು ಚೆನ್ನಾಗಿದ್ದು ಇಲ್ಲಿ ನಾರ್ಮಲಾಗಿ ಎಂಥ ಬಡವರಾಗಲಿ ಆರಾಮಾಗಿ ಮಲಗಿರ್ತೀರಿ ನಮ್ಮ ಮನೆಗಳಲ್ಲಿ. ಅಲ್ಲಿ ಹೋದಾಗ ಆ ನರಕ ಯತ್ನೆ ಪಡೋಕ್ಕಾಗೋದಿಲ್ಲ. ಅದಕ್ಕೆ ಅವರು ಟೈಟ್ ಮಾಡ್ತಾರೋ, ಬೇಕಂತ ಮಾಡ್ತಾರೋ ಇಲ್ವೋ, ನಮಗೆ ಏನೋ ಒಂದು ರೀತಿಯಲ್ಲಿ ನಾಳೆ ಬೆಳಿಗ್ಗೆ ಬರ್ತಾರಂತ ಮಾಡ್ತಾರೋ ಗೊತ್ತಿಲ್ಲ. ಅದಂತೂ ನಿಜ. ಹಣ ಯಾರು ರೆಕಮೆಂಡ್ ಇದ್ದವ್ರಿಗೆ ಮತ್ತು ಏನು ಇಂಪ್ಲುಯೆನ್ಸ್ ಇಲ್ಲದಿದ್ದವ್ರಿಗೆ ಅದು ನಿಜ.
ಹಣಗೆ ಹೇಳಿಲ್ಲ ನಿಮಗೆ, ನಮಗೆ ರೂಮ್ಗಳ ರೀತಿಯಲ್ಲಿ ಚಾರ್ಜ್ ಮಾಡ್ತಾರೆ. ನಾವು ಏನೋ ಆಚೆ ನಾವು ಏನೋ ರೂಮ್ ಬುಕ್ ಮಾಡ್ತೀರೋ ಆ ಥರ ಅಧಿಕಾರಿಗಳಿಗೆ ನೀವೆಷ್ಟು ದಿನ ಇರ್ತೀರಾ, ಅದಕ್ಕೆಷ್ಟು, ಇಷ್ಟು ಸಾವಿರ, ಇಷ್ಟು ಅಂತ ಅವ್ರು ಹೇಳ್ತಾರೆ. ಅಷ್ಟು ಕೊಡಬೇಕಾಗುತ್ತೆ. ಅಷ್ಟೊಂದು ಕಮ್ಮಿ ದುಡ್ಡು ಅಂತಲ್ಲ. ನಾನು ಹೋಗಿದ್ದಾಗ ಒಬ್ಬ 30,000 ರೂಪಾಯಿಗೆ ಡೀಲ್ ಮಾಡ್ದ. ಅವನು ಬಂದು ಈಗ ನಾವೆಲ್ಲಿ ಮಲಗ್ತಾ ಇದ್ರು ಅಲ್ಲಿ ಮಲಗೋದಕ್ಕೆ ತಿಂಗಳಿಗೆ 30,000 ಆ ಥರ. ನಾವೀಗ ಮಲಗಿದ್ರಲ್ವ ಆ ಜಾಗದಲ್ಲಿ ಮಲಗೋಕ್ಕೆ ಬಂದು ಮಲಗ್ದ. ಅಷ್ಟೊತ್ತಿಗೆ ನನಗೂ ರಿಲೀಸ್ ಆಯಿತು. ನಮ್ಮ ಜೊತೆಯಲ್ಲಿ 4 ಟ್ರಾಫಿಕ್ ಪೊಲೀಸ್ ಕಾನ್ಸ್ಟೇಬಲ್ಗಳಿದ್ದರು, ನಾನೊಬ್ಬ ಇದ್ದೆ, ಒಬ್ಬ ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿ ಇದ್ದರು, ಒಬ್ಬರು BDA ಸರ್ವೇಯರ್ ಇದ್ದರು. ಇಷ್ಟು ಜನ ನಾವು ಇದ್ದಿದ್ದು. ಆಮೇಲೆ ನನಗೆ ರಿಲೀಸ್ ಆಯಿತು. ನಂದೇನು ಕೇಸು 353 ಇದ್ದಿದ್ದರಿಂದ ನನಗೆ ಬೇಗ ಬೇಲೆ ಆಯಿತು. ನನ್ನ ಪಾಡಿಗೆ ನಾನು ಆಚೆ ಬಂದೆ. ಓಕೆ, ಈಗ ಗಾಂಜಾ ಸೇದ್ತಾ ಇರ್ತಾರೆ ಸರ್. ಗಾಂಜಾ ಸುಮ್ಮನೆ ಗಿಡ ಇದ್ರೇ 1 ಕಿಲೋಮೀಟರ್ ಗಟ್ಟಲೆ ಎಲ್ಲ ಸ್ಮೆಲ್ ಬರುತ್ತಂತೆ ಕೇಳ್ಪಟ್ಟಿದ್ದೀವಿ. ಜೈಲು 4 ಗೋಡೆ ಮಧ್ಯೆ ಗಾಂಜಾ ಸೇದ್ತಾ ಇದ್ರೆ ಅಲ್ಲಿ ಸ್ಮೆಲ್ ಬರಲ್ವಾ ಸರ್? ಇವ್ರಿಗೆಲ್ಲ ಗೊತ್ತಾಗಲ್ವಾ, ಈ ದೊಡ್ಡ ದೊಡ್ಡ ಅಧಿಕಾರಿಗಳು ಇರ್ತಾರಲ್ಲ ಅಲ್ಲಿ? ಸರ್ ಈಗ ನಿಮ್ಗೆ ಹೇಳ್ತೀನಿ ನೋಡಿ, ಈ ಸಿಂಪಲಾಗಿ ಹೇಳ್ಬೇಕಂದ್ರೆ ಇದು ನಮ್ಮ ರೂಮ್ ಸರ್. ಅದು ನಿಮ್ಮವ್ರು ನಿಂತಿರೋ ಪಕ್ಕದಲ್ಲಿ ಪೊಲೀಸ್ ಒಂದು ಚೇರು, ಇದೇ ಸೇಮ್ ಪೋರ್ಟಿಕ ಇರುತ್ತೆ. ಏಕ್ಸ ತುಂಬ ಉದ್ದ ಇರುತ್ತೆ. ಅಲ್ಲಿ ಚೇರು ಟೇಬಲು ಒಂದು ವಾಚ್ ಹಾಕ್ಕೊಂಡ್ರೆ ಅದೊಂದೇ ವಾಚ್ ಇರುತ್ತೆ. ಅಷ್ಟಕ್ಕೂ ಇಷ್ಟು ದೂರದಲ್ಲಿ ಗೋಡೆ ಪಕ್ಕದಲ್ಲಿ ಬಾಗಿಲು ಮುಚ್ಚಿಬಿಟ್ಟು ಕುಡಿತಾ ಇರ್ತಾರೆ. ಅವ್ರಿಗೆ ಸ್ಮೆಲ್ ಬರಲ್ವಾ ಸರ್? ನೀವು ಹೇಳಿ ಸರ್, ಎಷ್ಟು ದೂರ ಇದೆ? 100% ಬರುತ್ತೆ. ಯಾಕೆ ಅವ್ರನ್ನ ಕೇಳೋದಿಲ್ಲ? ಎಲ್ಲರಿಗೂ ಗೊತ್ತಿದೆ ಸರ್ ಏನೇನು ನಡೀತದೆ ಒಳಗಡೆ ಅನ್ನೋದು. ಸಿಬ್ಬಂದಿಗಳಿಗೆ ಪ್ರತಿಯೊಂದು ಗೊತ್ತಿದೆ. ಅವ್ರಿಗೆ ಕಣ್ಣು ಮುಚ್ಕೊಂಡು ನೋಡ್ದಿದ್ದಂಗೆ ನಾಟಕ ಆಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ಗೊತ್ತಿರುತ್ತೆ. ನೋಡಿ, ಈಗ ಜೈಲ್ ಸೂಪರಿಂಟೆಂಡೆಂಟ್ ಬರ್ತಾ ಇದ್ದಾರೆ ಅಂದರೆ ಮುಂಚೆನೇ ಒಂದೊಂದು ಬ್ಯಾರಿಕೇಡ್ಗೆ ಹೋಗಿ ತಟ್ಟಿ ಸೂಪರಿಂಟೆಂಡೆಂಟ್ ಎಲ್ಲ ಎತ್ತಿಡಿ ಅಂತ ಯಾಕೆ ಹೇಳ್ಕೊಂಡು ಹೋಗ್ಬೇಕು? ಇಷ್ಟು ಎಚ್ಚರಿಕೆ ಕೊಡೋದು ಬೇಕಾಗಿಲ್ವಲ್ಲ? ಪೊಲೀಸ್ನವರೇ ಎಚ್ಚರಿಕೆ ಕೊಡ್ತಾರೆ. ಪೊಲೀಸ್ನವರಲ್ಲ, ಈಗ ಸೋ ಕಾಲ್ಡ್ ಪೊಲೀಸ್ ಅವ್ರು ನೇಮಿಸ್ಕೊಂಡಿರ್ತಾರೆ. ಬಾಗಲ್ ತೆಗಿಯೋಕ್ಕೆ, ಇನ್ನೊಂದು ತೆಗಿಯೋಕ್ಕೆ ಒಂದು 4-5 ಜನ ನೇಮಿಸ್ಕೊಂಡಿರ್ತಾರೆ. ಅವ್ರಿಗೆ ಹೇಳಿ ಅವ್ರು ಎಚ್ಚರಿಕೆ ಕೊಡೋದು. ಪೊಲೀಸವ್ರ ಕೆಲಸ ಪೊಲೀಸ್ ಅಲ್ಲ, ಅದು ನಮ್ಮ ಜೈಲ್ ಸಿಬ್ಬಂದಿ ಕೆಲಸ ಮಾಡೋದಿಲ್ಲ. ಅವ್ರು ಬೀಗ ತೆಗಿಬೇಕಾಗ್ತದೆ, ಅವ್ರು ಬೀಗ ಹಾಕ್ಬೇಕಾಗ್ತದೆ. ಒಂದು ಬ್ಯಾರಿಕೇಡ್ ತೆಗಿತಾರೆ, ಅಲ್ಲಿಂದ 4 ಜನ ಕರೆಸ್ತಾರೆ, ಅವ್ರ ಕೈ ಕೊಡ್ತಾರೆ. ಅವರೆಲ್ಲ ತಗೊಂಡು ಎಲ್ಲರೂ ಆಚೆ ಬಿಡಬೇಕು. ತಿರ್ಗಾ ಎಲ್ಲ ಒಳಗಡೆ ಕಳ್ಸ್ಕೊಂಡು ಬೀಗ ಹಾಕೊಂಬಂದು ಇವ್ರ ಕೈ ಕೊಟ್ಮೇಲೆ ಇವ್ರು ಒಳಗಡೆ ಬಂದು ಇದನ್ನ ಬೀಗ ಹಾಕ್ತಾರೆ. ಅರ್ಥ ಆಯ್ತಾ ಸರ್? ಇದು ಜೈಲು ಕ್ವಾರಂಟೈನ್ ನಡೆಯುವ ಕೆಲಸ. ಜೈಲು ಸಿಬ್ಬಂದಿಗಳು ಅವ್ರು ಏನು ವರ್ಕ್ ಇದೆ ಅವ್ರು ಮಾಡೋದಿಲ್ಲ. ಯಾಕೆ ಅವ್ರ ಮೇಲೆ ಅಧಿಕಾರಿಗಳು ಕೇಳೋದಿಲ್ವಾ? CC ಕ್ಯಾಮರಾಗಳು ಎಲ್ಲ ಪೋರ್ಟಿಕಲ್ಲಿದೆ. ಜೈಲು ಸಿಬ್ಬಂದಿಗಳು ಚೇರ್ ಹಾಕೊಂಡು ಕುತ್ಕೊಂಡಿರೋದು ಎಲ್ಲ ಸಿಬ್ಬಂದಿಗಳಿಗೂ ಕಾಣಿಸುತ್ತೆ. ಯಾಕೆ ಕೇಳೋದಿಲ್ಲ? ಎಲ್ಲ ಗೊತ್ತಿಲ್ವಾ? ಅಲ್ಲಿಗೆ ಕೆಳಗಡೆಯಿಂದ ಮೇಲೆವರೆಗೂ ಗೊತ್ತಲ್ವಾ? CC ಕ್ಯಾಮ್ರಾ ಹಾಕೋದೇನಕ್ಕೆ? ಎಲ್ಲರೂ ನೋಡೋದಕ್ಕೆ, ಯಾರು ಅಧಿಕಾರಿಗಳು ನೋಡೋದಕ್ಕೆ. ಯಾಕೆ ನೋಡೋದಿಲ್ಲ? ಇದೇ ಹೇಳಿದ್ದು ಅವಾಗ ನಿವೃತ್ತ ಅಧಿಕಾರಿ ಹೇಳ್ದಂಗೆ ಇಚ್ಛಾಶಕ್ತಿ ಅಂತೂ ಇಲ್ಲವೇ ಇಲ್ಲ. ಜೈಲಿನ ಕ್ಯಾಂಟೀನ್ನಲ್ಲಿ ಎಲ್ಲವೂ ಸಿಗುತ್ತಂತೆ. ಏನೇನು ಸಿಗಬೇಕೋ ಅದನ್ನೆಲ್ಲ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಸಿಗುತ್ತೆ ಅನ್ನೋದು ಕೇಳ್ಪಟ್ಟಿದ್ದೀವಿ. ಅಲ್ಲಿ ದುಡ್ಡು ಅಂದರೆ ಈಗ ಕೈದಿ ಏನಿರ್ತಾನಲ್ಲ ಅವ್ರ ಮನೆಯವರು ಎಲ್ಲೆಲ್ಲೋ ಕೊಡ್ತಾರಂತೆ ಆ ಕ್ಯಾಂಟೀನಲ್ಲಿ. ಅದಾದ ನಂತರ ಇಸ್ಕೊಂಡು ಬರ್ತಾರಂತೆ. ಅದಾದ ನಂತರ ಅಲ್ಲಿ ಗಾಂಜಾ ಕೂಡ ಸೇಲ್ ಮಾಡ್ತಾರಂತೆ, ಸಿಗರೇಟ್ ಸೇಲ್ ಮಾಡ್ತಾರಂತೆ. ಸೊ ಇದೆಲ್ಲ ಹೆಂಗೆ ಸರ್? ಲೀಗಲ್ ಆಗೇ ನಡೆಯುತ್ತಾ? ಅಲ್ಲಿ ಎಲ್ಲ ಗೊತ್ತಿದ್ದೇ ನಡೆಯುತ್ತಾ? ಅಥವಾ ಈ ಹಿರಿಯ ಅಧಿಕಾರಿ ಅಂತ ಏನಿರ್ತಾರಲ್ಲ ಜೈಲಾಧಿಕಾರಿ, ಅವ್ರ ಗಮನಕ್ಕೆ ಇದೆಲ್ಲ ಇರಲ್ವಾ? ಸರ್, ನೀವು ಕೇಳಿದ್ದು ನಾವೀಗ ನಮ್ಮ ಕ್ವಾರಂಟೈನಲ್ಲಿ ಆಗಿರಲಿಲ್ಲ. ಈ ಕ್ವಾರಂಟಿಗೆ ಆ ಜೈಲಿಂದ ಊಟ ಗಾಡಿ ಮುಖಾಂತರ ಬರುತ್ತೆ. ಇಲ್ಲಿ ಇಳಿತಾರೆ, ಇಳಿಸ್ಬಿಟ್ಟು ಇಲ್ಲಿರುವ ಯಾರು ತಪ್ಪು ಮಾಡಿ ಇಲ್ಲ ಒಂದು ಕೇಸ್ ಹಾಕ್ಸ್ಕೊಂಡು ಹೋಗಿರ್ತಾರೆ ಒಳಗಡೆ ಅಂತ ಅವ್ರು ಇನ್ನೂ ಇದಾಗಿಲ್ವಲ್ಲ, ಸದಕೈದಿಗಳಾಗಿರೋದಿಲ್ಲ. ಅವರು ಹಂಚೋದಾಗಲಿ ಊಟ ಆಗಲಿ ಆಗ್ತಾ ಇರ್ತಾರೆ. ಆದರೆ ಈ ಸಿಗರೇಟು, ಬಿಡಿ ಮತ್ತು ಹನಸು ಏನಿದೆ, ಇದು ಒಬ್ಬ ಸಜಾ ಕೈದಿನ ಒಂದು 4-5 ಅಲ್ಲಿ ಮಾತ್ರ ಕ್ವಾರಂಟೈನಲ್ಲಿ ಒಬ್ಬರು ಇದ್ದಾರೆ. ಅವರಿಗೆ ಒಂದು ಬ್ಯಾಗ್ ಇದೆ. ಅವರು ಹಾಸಿಗೆ ಇದೆ, ಹಾಸಿಗೆ ಮೇಲೆ ಬ್ಯಾಗ್ ಇರುತ್ತೆ. ಯಾವ ಬ್ಯಾಗು? ನಾವು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಎಲ್ಲ ಟ್ರಿಪ್ ಹೋಗ್ಬೇಕಂದ್ರೆ ಅಂತ ಬ್ಯಾಗ್ ಇದೆ. ಆ ಬ್ಯಾಗಿಗೆ ಒಂದು ಬೀಗ ಹಾಕಿರ್ತಾರೆ. ಆ ಬೀಗ ಓಪನ್ ಮಾಡಿದ್ರೆ ಅದು ಅಂಗಡಿ. ಬಟ್ಟೆ ಇಲ್ಲ, ಸಿಗರೇಟು, ಬೀಡಿ, ಹನ್ಸು ಏನು ಬೇಕಾದರೂ ಆ ಬ್ಯಾಗಲ್ಲಿದೆ. ಆ ಬ್ಯಾಗಿಗೆ ಹೆಂಗೆ ಬಂತು? ಇವನೊಬ್ಬ ಸದಾ ಕೈದಿಗೆ ಹೆಂಗೆ ಬಂತು? ಡಿಪಾರ್ಟ್ಮೆಂಟಲ್ಲಿ ತಂದು ಕೊಡ್ತೀರ ಒಳಗಡೆ. ಈಗ ಒಳಗಡೆ ನಿಮ್ಗೆ ಹೇಳಿದೆ, ಒಂದು ಇದು ಕೂಡ ಬಿಡೋದಿಲ್ಲ, ಎಲ್ಲ ಚೆಕ್ ಮಾಡಿ ಕಳಿಸ್ತಾರೆ. ಅಷ್ಟು ದೊಡ್ಡ ಪ್ಯಾಕ್ಗಳು, ಸಿಗರೇಟ್ ಪ್ಯಾಕು, ಕಿಂಗ್ ಪ್ಯಾಕ್ ಇಷ್ಟು ಉದ್ದ ಇರುತ್ತಾ ಸರ್? ಸ್ಮಾಲ್ ಪ್ಯಾಕೆಟ್ ಇಷ್ಟು ಇರುತ್ತಾ? ಅಷ್ಟು ಪ್ಯಾಕೆಟ್ಗಳು ಒಂದು ಬಂಡಲ್ ಲೆಕ್ಕದಲ್ಲಿ ಬೀಡಿಗಳು ಬರ್ತವೆ, ಇವು ಬರ್ತವೆ. ಯಾವ ಲೆಕ್ಕದಲ್ಲಿ ಬರುತ್ತೆ? ಅವರು ತಂದು ಸದಾ ಕೈದಿಗೆ ವ್ಯಾಪಾರಕ್ಕೆ ಅಂತ ಕೊಡ್ತಾರೆ, ನಿಮ್ಗೆ ನೇಮಿಸ್ತಾರೆ. ಯಾರು ಆ ಸದಾ ಕೈದಿಗೆ ನೇಮಿಸ್ತಾರೆ, ಅವರಿಗೆ ಒಂದು ಬೀಡಿನೋ ಸಿಗರೇಟೋ ಒಂದು ಕಟ್ ಕೊಡ್ತಾರೆ. ಅವರು ಮಾರಾಟ ಮಾಡಿ ಕೊಡಬೇಕಾಗುತ್ತೆ ಅವ್ರಿಗೆ.
ಓಪನ್ ಅವರೇ ಹೇಳ್ತಾರೆ, ನಾನು ಇದರಲ್ಲಿ ಒಂದು ಸಿಗರೇಟ್ ಕಮ್ಮಿ ಇದೆ ಅಂದರೆ ನನ್ನ ಕೈಯಿಂದ ಹಾಕ್ಕೊಡ್ಬೇಕು, ನಾನು ಯಾರಿಗೂ ಕೊಡೋಕ್ಕಾಗೋದಿಲ್ಲ ಅಂತಲೇ ಸ್ಟ್ರಿಕ್ಟಾಗಿ ಸದಾಕದಿ ಹೇಳ್ತಾನೆ. ಹಾಗಾಗಿ ಈ ಏನು ಸೋ ಕಾಲ್ಡ್ ನಮ್ಮ ಜೈಲ್ ಸಿಬ್ಬಂದಿ ಇದ್ದಾರೋ ಅದರಲ್ಲಿ ಕೈವಾಡ ಸಿಬ್ಬಂದಿ ಒಬ್ಬರ ಕೈಯಲ್ಲೇ ಇರೋದಿಲ್ಲ. ಮೇಲೆಯಿಂದ ಗೊತ್ತಿದ್ರೇ ಇದು ಮಾಡೋಕ್ಕಾಗುತ್ತೆ, ಅವ್ರಿಗೆ ಗೊತ್ತಿರುತ್ತೆ, ಅದರಲ್ಲಿ ದುಡ್ಡಿದೆ. ದಿನಕ್ಕೆ ಸಾವಿರಾರು ರೂಪಾಯಿ ವ್ಯಾಪಾರ ಆಗೋದ್ರಿಂದ ಅದ್ರಿಗೆ ಲಕ್ಷಾಂತರ ರೂಪಾಯಿ ಲಾಭ ಇದ್ದೇ ಇರೋದಕ್ಕೆ ಮಾಡೋಕ್ಕೆ ಹೋಗಲ್ಲ ಸರ್. ಅದು ಮಾಡೇ ಮಾಡ್ತಾರೆ. ಅದೊಂದು. ಆಮೇಲೆ ಬೇಕ್ರಿ ಅಂತ ಬರುತ್ತೆ, ಅಲ್ಲಿಂದ ಒಂದು ಬಂಡಿ ಥರ ತಳ್ಕೊಂಬರ್ತಾರೆ, ಬೇಕ್ರಿ ಐಟಮ್ಸ್ ಮಾರ್ತಾರೆ. ಆ ಬೇಕ್ರಿ ಐಟಮ್ಸ್ ಜೈಲಿಗೇನೆ ಬೇಕ್ರಿ ಬರುತ್ತೆ, ಅದು ಲೀಗಲ್ ಸಮೇತ ಲೀಗಲ್ ಇದೆ, ಬರುತ್ತೆ ಬೇಕ್ರಿ ಟೈಮೆಟ್ ಬರುತ್ತೆ. ಅದು ಬಂದಾಗ ಅದರಲ್ಲಿ ಬಾಕ್ಸ್ ಸಿಸ್ಟಮಲ್ಲಿ ಬರುತ್ತೆ. ಆ ಬಾಕ್ಸ್ಗಳಲ್ಲಿ ತೆಗೆದು ನೋಡಿ, ಯಾಕೆ ಸಿಗರೇಟು ಬೀಡಿ ಇನ್ನೊಂದು ಸಿಗೋದಿಲ್ಲ, ಯಾಕೆ ಸಪ್ಲೈ ಆಗೋದಿಲ್ಲ? ಎಲ್ಲ ಸಪ್ಲೈ ಆಗುತ್ತೆ. ಎಲ್ಲಿಂದ ಹೆಂಗೆ ಕಳಿಸ್ಬೇಕು, ಯಾವ ಗಾಡೀಲಿ ಇಟ್ಟು ಕಳಿಸ್ದೆ ಪೊಲೀಸವ್ರು ಬರುತ್ತೆ ಒಳಗಡೆ ಅನ್ನೋದು ಗೊತ್ತಿದೆ. ಅವ್ರ ಗಾಡಿಗಳ ಮುಖಾಂತರ, ಡಿಪಾರ್ಟ್ಮೆಂಟ್ ಗಾಡಿಗಳ ಮುಖಾಂತರನೇ ಒಳಗಡೆ ಬರುತ್ತೆ. ರಾಜಾರೋಷವಾಗಿ ಮಾರೋದಂತ ನಿಜ, 100ಕ್ಕೆ 100 ಪಾಲು ನಿಜ. ಎಲ್ಲಿಟ್ಕೊಂಡಿದ್ರು ಈ ದಿನಗಳಲ್ಲೂ ಕೂಡ ಎಲ್ಲಿಡ್ತಾ ಇದ್ರು, ಎಲ್ಲಿಂದ ಮಾರಾಟ ಆಗ್ತಾಯಿತ್ತು, ನಾನು ಕೂಲಂಕುಷವಾಗಿ ಹೇಳ್ತೀನಿ. ಯಾವ ಬ್ಯಾರಿಕೇಟ್ನಿಂದ ಹೆಂಗೆ ಹೋಗ್ತಾ ಇತ್ತು, ಎಲ್ಲಿ ಸೇಲ್ ಮಾಡ್ತಾರೆ, ಅವ್ರು ಹೆಂಗೆ ಬಂದು ತೊಗೊತಾರೆ ಅನ್ನೋದು ಕೂಡ ನಾನು ಹೇಳ್ತೀನಿ ಸರ್. ಆ ಮಟ್ಟಕ್ಕೆ ಅಲ್ಲಿ ನಡೆಯೋದು ನಿಜಾನೇ. ಓಕೆ ಸರ್. ಈಗ ಅದು ಗಾಂಜಾ ಬರುತ್ತೆ, ಇನ್ನೇನೋ ಆಯಿತು, ಇದೆಲ್ಲ ಒಂದೊಂದು ಸಾರಿ ಗೊತ್ತಾಗ್ಬಿಡುತ್ತೆ ಹೊರಗಡೆ ವಿಚಾರ ಬಂದಾಗ. ನ್ಯಾಯಾಧೀಶರು ಒಮ್ಮೊಮ್ಮೆ ಜೈಲಿಗೆ ಹೋಗ್ತಾರೆ, ಇಲ್ಲ ಒಮ್ಮೊಮ್ಮೆ ರೇಡ್ ಆಗುತ್ತೆ ಜೈಲಿನ ಮೇಲೆ. ಆಗ ಈ ಕೈದಿಗಳೆಲ್ಲ ಆ ಗಾಂಜಾ ಪ್ಯಾಕೆಟನ್ನು, ಇನ್ನೇನೋ ಸಿಗರೇಟನ್ನು ಎಲ್ಲಿ ಬಚ್ಚಿಡ್ತಾರೆ ಅಂತ ಸರ್. ಅದು ಯಾವ ರೀತಿ ಇದಂದರೆ, ಅಲ್ಲಿ ಎಂಟ್ರಿ ಆಗೋ ಪಟ್ಟಕ್ಕೆ ಇಲ್ಲಿ ಪ್ರತಿಯೊಬ್ಬ ಯಾರ್ಯಾರಿದೆ ಎಲ್ಲರಿಗೂ ಗೊತ್ತಾಗುತ್ತೆ. ಅದನ್ನ ಎಲ್ಲಿ ಎತ್ತಿಡಬೇಕು ಅಂತ ಎತ್ತಿರ್ತಾರೆ. ಎತ್ತಿಡೋಕ್ಕಾಗಲ್ಲ ಅಂದಾಗ ಆ ಕಡೆಗೆ ಸಲ್ಲಿಂದ ಹಿಂದಕ್ಕೆ ಒಂದು ಕಿಟಕಿಗಳಿದೆ, ಆ ಕಿಟಕಿ ಪಕ್ಕದಲ್ಲಿ ಬಿಟ್ಟಾಗ ಆ ಮೋರಿ ಅಂತದೆ, ಮೋರಿ ಮೇಲೆ ಬೀಳುತ್ತೆ. ಆ ಕಡೆ ಹೋಗಿ ನಮ್ಮ ಯಾವುದೇ ರೈಡ್ ಅಧಿಕಾರಿಗಳು ಹೋಗೋದಿಲ್ಲ. ಆ ಕಡೆ ಬಿದ್ದಿರ್ತದೆ, ಮಾಮೂಲಿಯಾಗಿ ಇವ್ರು ಹೋಗ್ತಾರೆ, ಎತ್ಕೊಂಬರ್ತಾರೋ ಇಲ್ಲ ಬಿಸಾಕ್ತಾರೆ. ಅಲ್ಲಂತೂ ಬಿಸಾಕೋದು ನಿಜ. ಎಲ್ಲರಿಗೂ ಮುಂಚೆ ಗೇಟ್ ಎಂಟ್ರಿ ಆಯಿತು ಅನ್ನೋ ಪಟ್ಟಕ್ಕೆ ಪ್ರತಿ ವ್ಯಕ್ತಿಗೂ ಸೇರುತ್ತೆ ಸರ್. ಪ್ರತಿ ವ್ಯಕ್ತಿ ಅಲ್ಲಿರೋ ವ್ಯಕ್ತಿಗೆ ಇನ್ಫಾರ್ಮೇಷನ್ ಇರುತ್ತೆ. ಅಧಿಕಾರಿಗಳು ಬಂದಾಯಿತು, ಎಚ್ಚರಿಕೆ ಅನ್ನೋದನ್ನ ಗಂಟೆ ಅಲ್ಲೇ ಹೊಡೆದು. ಎಸ್, ಮಹೇಶ್ ರೆಡ್ಡಿ ಅವರು ಜೈಲಿನ ಅಂದರೆ ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ಅವ್ಯವಹಾರಗಳು ನಡೀತಾವೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಮಹೇಶ್ ರೆಡ್ಡಿ ಅವರೇ, ಈಗ ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಗೊಳ್ಳೋಣ. ದರ್ಶನ್ ಅವರಿಗೆ ಒಳ್ಳೆ ಬೆಡ್ ಬರುತ್ತೆ, ರಾತ್ರಿ ಆದರೆ ಒಳ್ಳೆ ಊಟ ಬರುತ್ತಂತೆ, ಇನ್ನೇನೋ ಸಿಗರೇಟ್ ಎಲ್ಲ ಕೊಡ್ತಾರಂತೆ. ಈ ನೀವು ಹೋದಂಥ ಸಂದರ್ಭದಲ್ಲಿ ದರ್ಶನ್ ಅವರಲ್ಲಿ ಇರಲಿಲ್ಲ, ಅದು ಬೇರೆ ವಿಚಾರ. ಆದರೆ ಬೇರೆ ಕೈದಿಗಳಿಗೆ ಈ ರೀತಿಯಾದಂಥ ಒಳ್ಳೆ ಏನು ಬೆಡ್ ಕೊಡೋದು, ಸಿಗರೇಟ್ ಕೊಡೋದು ಅದೆಲ್ಲ ನೋಡಿದ್ದೀರಾ ನೀವು? ADGP ಪೋಲ್ ಅವರು ಇರ್ತಾರೆ, ಅವ್ರಿಗೆ ಮಾತ್ರ ಬೆಡ್ಡು, ಕಾಟು ಎಲ್ಲ ಇತ್ತು. ಆನಂತರ ಈಗ ನಮಗೆ ಒಂದು ಫೋನ್ ಅಂತ ಕೊಡ್ತಾರೆ. ಫೋನ್ ಅಂದರೆ ಈಗ ಯಾರು ಮಾತಾಡಬೇಕು ಅಂದಾಗ ಪೊಲೀಸವರು ಫೋನ್ ಮಾಡಿ, ಈಗ ನಿಮ್ಮ ನಂಬರ್ ಏನಾಗಬೇಕು, ಈಗ ನಾನು ಹೋಗಿ ನನಗೆ ಫೋನ್ ಮಾಡಿಕೊಡಿ ಅಂದರೆ ಏನಾಗಬೇಕು ನನ್ನ ಹೆಂಡತಿಗೆ ಅಂತ ಹೇಳ್ತೀನಿ. ಅವ್ರ ನಂಬರ್ ಹೇಳಿದಾಗ ಅವ್ರು ಲೌಡ್ ಸ್ಪೀಕರ್ ಹಾಕಿ ಹಿಂಗೆ ಮುಂದಕ್ಕೆ ಇಡ್ತಾರೆ ಅಷ್ಟೇ. ನಾವು ಮಾತಾಡಿದ್ಮೇಲೆ 10 ಮಿನಿಟ್ಸ್ ಆದಮೇಲೆ ಕಟ್ ಮಾಡಿಬಿಡ್ತಾರೆ. ಆದರೆ ಅಮೃತ್ ಪೋಲ್ ಅವ್ರ ಹೆಸರು, ಅಮೃತ್ ಪೋಲ್ಗೆ ADGP ಅಮೃತ್ ಪೋಲ್ಗೆ ಅವರು ತಪ್ಪು ಮಾಡಿ ಜೈಲಿಗೆ ಬಂದಿದ್ದು ನಿಮ್ಗೆ ಗೊತ್ತಿದೆ. ಪೊಲೀಸವ್ರ ಹತ್ರ ಲಂಚ ತೊಗೊಂಡು ಬಂದಿದ್ದಾಗ ಅವ್ರಿಗೆ ಗಂಟೆಗಟ್ಟಲೆ ಫೋನ್ ಹೆಂಗೆ ಕೊಡ್ತೀರಾ? ಸರ್ಕಾರಿ ಫೋನು ಗಂಟೆಗಟ್ಟಲೆ ಮಾತಾಡೋದು ಯಾಕೆ? ನಿಮಗೆಲ್ಲ ಕಾಣಿಸಿಲ್ವಾ? ಜೈಲರ್ ಕಾಣಿಸಿಲ್ವಾ? ಅಲ್ಲಿರೋ ಸಿಬ್ಬಂದಿಗಳು ಕಾಣಿಸಿಲ್ವಾ? ಯಾಕೆ? ಅವರಿಂದೆ ಅವ್ರು ವಾಕ್ ಮಾಡ್ತಾಯಿದ್ರೆ ಅವರಿಂದೆ ನಮ್ಮ ಸಿಬ್ಬಂದಿಗಳು ಏನು ನಮ್ಮ ಜೈಲ್ ಸಿಬ್ಬಂದಿ ಅವ್ರ ಜೊತೆ ವಾಕ್ ಮಾಡೋದೇನಿದೆ, ಅವ್ರ ಹತ್ರ ಮಾತಾಡೋದೇನಿದೆ, ಅವ್ರನ್ನ ಇನ್ನು ಮಿಕ್ಕಿದ ಕೈದಿಗಳನ್ನೆಲ್ಲ ಒಳಗಡೆ ಇಡೋದು, ಅವ್ರು ಮಾತ್ರ ಆಚೆ ಓಡಾಡೋಕ್ಕೆ ಹೆಂಗೆ ಬಿಡ್ತೀರಾ? ನನಗೇನು ರೂಲ್ಸ್ ಇದೆ ಅದೇ ಅವ್ರಿಗೂ ಇರಬೇಕಲ್ವಾ? ಯಾಕೆ ತಾರತಮ್ಯ? ಹಂಗಾದರೆ ಅಲ್ಲಿ ನಡೀತಾ ಇರೋದು ಒಂದು ಏನು ದುಡ್ಡಿಗೆ, ಇನ್ನೊಂದು ಇಂಪ್ಲುಯೆನ್ಸ್ಗೆ, ಅಂದರೆ ನನ್ನ ಪವರ್ಗೆ. ನಾನು ADGP ಆಗಿದ್ದೆ, ನಾನು ಏನು ಬೇಕಾದರೂ ನಾನು ತಪ್ಪು ಮಾಡಿಬಿಟ್ಟು ನಾನು ಜೈಲಲ್ಲಿ ಹೆಂಗೆ ಬೇಕಾದರೂ ಇರಬೇಕು ಅಂದರೆ ಹಾಗಾದರೆ 2 ಕಾನೂನು ಇದೆಯಲ್ವಾ? ನಮ್ಗೆ 2 ಕಾನೂನು ಇದ್ದಾಯ್ತಲ್ಲ. ಎಲ್ಲರಿಗೂ ಒಂದೇ ಕಾನೂನು ಅಂದಿದ್ರೆ ನಾನು ಹೆಂಗೆ ಇರಬೇಕಾಯ್ತು, ಅವ್ರು ಹಂಗೆ ಇರಬೇಕಾಯ್ತು. ಅವ್ರನ್ನ ಬಿಟ್ಟು ನೀವು ಯಾವಾಗ ಬೇಕಾದ್ರೂ ಹೋಗ್ಬೋದು, ಅವ್ರು ಲಾಕೇ ಮಾಡ್ತಾ ಇರಲಿಲ್ಲ. ಇನ್ನು ಮಿಕ್ಕಿದವ್ರೆಲ್ಲ ಯಾಕೆ ಲಾಕ್ ಮಾಡ್ತೀರಾ? ಅವ್ರನ್ನೂ ಬಿಟ್ಬಿಡಿ, ಅದು ಇರಲಿಲ್ಲ. ಹಾಗಾಗಿ ಯಾಕೆ ನಾನು ಉದಾಹರಣೆಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಆ ರೀತಿಯಲ್ಲಿ ನಡೀತಾ ಇತ್ತು. ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ. ಅವ್ರು ವಾಕ್ ಮಾಡ್ತಾಯಿದ್ರೆ ಅವರಿಂದ ಡಿಪಾರ್ಟ್ಮೆಂಟ್ ಅದೇ ಒಳ್ಳೊಳ್ಳೆ ಹೆಸರುಗಳು ಹೇಳೋದು ಬೇಡ, ಅವರಿಂದ ಮಾತಾಡ್ಕೊಂಡು ಅವ್ರು ಟೈಮ್ ಪಾಸ್, ಅವ್ರಿಗೆ ಒಂಥರ ಏನು ಜೊತೆಯಲ್ಲಿ ಮಾತಾಡಿಕೊಂಡು ಅಜ್ಜೆ ಇಡೋ ಲೆಕ್ಕಾಚಾರ, ಇದೆಷ್ಟು ಮಾತ್ರ ಸಮಂಜಸ? ಸೊ ಅವ್ರಿಗೂ ಒಳ್ಳೆ ಊಟ ಬರ್ತಿತ್ತು ಅಂತ ಅನ್ಸುತ್ತಾಗಾದ್ರೆ ಅವ್ರಿಗೆ 4 ಜನ ಅಸಿಸ್ಟೆಂಟ್ಗಳು ಎಲ್ಲಿ ಇಲ್ಲಿ ಬಂದಿದ್ರಲ್ಲ ಇಲ್ಲಿ ಬಂದಿರ್ತಾರಲ್ಲ, ಅವ್ರಿಗೆ 4 ಜನ, ಒಬ್ಬರು ಟಿಫನ್ ತೊಗೊಂಬರ್ಬೇಕು, ಅವ್ರಿಗೆ ಹಾಕ್ಕೊಡ್ಬೇಕು, ಅವ್ರಿಗೆ ತೊಟ್ಟೆ ತೊಳ್ಕೊಡ್ಬೇಕು, ತಟ್ಟೆ ತಿಂದ ಮೇಲೆ ತೊಳಿಬೇಕು, ಗ್ಲಾಸ್ ತೊಳಿಬೇಕು, ತೊಳೆದು ಆ ಬ್ಯಾಗ್ ಇರುತ್ತಲ್ಲ ಆ ಬ್ಯಾಗ್ನ ಎತ್ಕೊಂಡು ಅವ್ರು ಡ್ರೈವರ್ ಇರ್ತಾರೋ ಇಲ್ಲ ಯಾರು ತಂದಿರ್ತಾರೋ ಅವ್ರಿಗೆ ಎತ್ಕೊಂಡು ವಾಪಸ್ ಕೊಡಬೇಕು. ತಿರ್ಗಾ ಮಧ್ಯಾಹ್ನ ಊಟ ಬರುತ್ತೆ. ಮಧ್ಯಾಹ್ನ ಊಟ ಬಂತು ಅಂದಿದ ತಕ್ಷಣ ಓಡ್ಬೇಕು ಇಲ್ಲಿರೋನು.
ಅಮೃತ್ ಪಾಲ್ ಊಟ ಬಂತು ಅಂದರೆ ಓಡಬೇಕು, ಅವ್ನು ತೊಗೊಂಬರ್ಬೇಕು, ತಿರ್ಗಾ ಅವನಿಗೆ ಊಟ ಅವ್ರಿಗೆ ಬಿಸಿ ಬಿಸಿ ಊಟ ಇಡಬೇಕು, ಇಟ್ಟು ತಿಂದಾದ್ಮೇಲೆ ಅವ್ರ ಪ್ಲೇಟ್ ಎಲ್ಲ ತೊಗೊಳ್ರಿ, ಬಾಕ್ಸ್ ತೊಗೊಂಡು ತಿರ್ಗಿ ಎತ್ಕೊಂಡು ಓಡೋಗಿ ಅವ್ರು ಕೊಡಬೇಕು. ತಿರ್ಗಾ ರಾತ್ರಿ ಸೇಮ್ ಸಿಸ್ಟಮ್. 3 ಹೊತ್ತಕ್ಕೆ 2ರಿಂದ 3 ಜನ ಅವ್ರಿಗೆ ಏನು ಕೆಲಸಗಾರರು ಅಂತಾರೋ ಇಲ್ಲ ಅಂದರೆ ಅವ್ರಿಗೆ ಇನ್ನೊಂದು ರೀತಿ ಹೇಳೋದು ನನಗೆ ಗೊತ್ತಿಲ್ಲ. ಆ ರೀತಿ ಎಲ್ಲ ನಡೀತಾ ಇದೆ. ಅದು ನಮ್ಮ ಕಣ್ಣು ಮುಂದೆ ನಡೆದಿದೆ. ನಾನು ಸಿಬ್ಬಂದಿಗಳಿಗೆ ಕೇಳಿದ್ದೀನಿ, ನಾನು ಏನು ಸರ್ ಇದೆಲ್ಲ ಅವತಾರ ಹಿಂಗೆ ಇದೆಯಲ್ಲ, ಯಾಕೆ ಅವ್ರಿಗೆ ADGP ಆದರೆ ಅವ್ರೇನು ತಪ್ಪು ಮಾಡಿಲ್ವಾ? ಇಲ್ಲ, ನಮ್ಗೆ ದೊಡ್ಡ ಸಾಹೇಬ್ರು. ಯಾರಿಗೆ ದೊಡ್ಡ ಸಾಹೇಬ್ರಪ್ಪ? ತಪ್ಪು ಮಾಡಿದ ಮೇಲೆ ಪ್ರಧಾನಮಂತ್ರಿನೂ ಒಂದೇ, ನಾರ್ಮಲ್ ಮನುಷ್ಯನೂ ಒಂದೇ, ಅವ್ರಿಗೂ ಒಂದೇ ಕೇಸೇ, ಪ್ರಧಾನಮಂತ್ರಿಗೂ ಒಂದೇ ಕೇಸ್ ಬರುತ್ತೆ. ಆದರೆ ಅವ್ರಿಗೆ ಮೇಲೆ ಕೇಸ್ ಹಾಕ್ಬೇಕಂದ್ರೆ ರಾಷ್ಟ್ರಪತಿಯಿಂದ ತೊಗೊಬೋದು, ಅಷ್ಟು ಬಿಟ್ಟರೆ ಎಲ್ಲ ಒಂದೇ ಅಲ್ವಾ ಸರ್? ಯಾಕೆ ತಾರತಮ್ಯ ಬೇಕಾಗಿರಲಿಲ್ಲ. ತಾರತಮ್ಯ ಇದೆಯಲ್ಲ ಜೈಲಲ್ಲಿ, ಇಲ್ಲ ಅಂತ ಹೇಳಿ ಅವರು ಇರೋದು ನಿಜ. ಅದಕ್ಕೆ ನಾವು ನಿಜಗಳನ್ನ ಮಾತಾಡೋಣ. ನಿಜನೇ ಅದು ಆಗಿದ್ದಿದೆಲ್ಲ ನಿಜ. ನಾನೇನು ಈಗ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಊಟ ಅವರಿಗೆ ಸರಿಯಾಗಿ ಸೇರ್ತಾ ಇಲ್ಲ, ಭಾಳ ಸೊರಗು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಪದೇ ಪದೇ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದು, ಮನೆ ಊಟ ಬೇಕು ಅಂತ ಹೇಳೋದು ನಾವು ಗಮನಿಸಿದ್ವಿ. ಅಂದರೆ ಜೈಲಿನ ಊಟದ ವ್ಯವಸ್ಥೆ ಹೇಗಿರುತ್ತೆ ಸರ್? ಅಷ್ಟು ಚೆನ್ನಾಗಿ ಕೊಡಲ್ವಾ ಜೈಲಿನಲ್ಲಿ? ಆ ಮೆನ್ಯೂ ಹೇಗಿರುತ್ತೆ ಊಟದ್ದು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ? ಸರ್, ನಾರ್ಮಲ್ ಜನಕ್ಕೆ, ಯಾಕಂದರೆ ನಾವು ದರ್ಶನ ಇದ್ದಾಗ ನಾವು ನೋಡಿಲ್ಲ, ದರ್ಶನ್ ಬಗ್ಗೆ ನಾವು ಮಾತಾಡೋದು ಸಮಂಜಸ ಅಲ್ಲ. ನನಗೆ ಗೊತ್ತಿರೋ ಜೈಲು ವಿಷಯಗಳು ಮಾತ್ರ ಹೇಳಬಲ್ಲೆ. ಜೈಲಲ್ಲಿ ಏನಂದರೆ, ಸಾಮಾನ್ಯವಾಗಿ ಒಬ್ಬ ಕಾನ್ಸ್ಟೇಬಲ್ ತಪ್ಪು ಮಾಡಿ ಬಂದವನಿಗೆ ಸ್ಪೆಷಲ್ ಊಟ ಬರುತ್ತೆ. ಸ್ಪೆಷಲ್ ಊಟ ರಾತ್ರಿ 7:30ಯಿಂದ 8:30 ಒಳಗಡೆ ಬರುತ್ತೆ. ಮಾಮೂಲಿ ಅವರಿಗೆ 4:15 ಗಂಟೆಗೆ 5:05 ಊಟ ಹಾಕ್ಬಿಡ್ತಾರೆ. ಊಟ ಆಗಿ 7 ಗಂಟೆಗೆ ಕ್ಲೋಸ್ ಆಗೋಗುತ್ತೆ. ಈ ಯಾರು ಸ್ಪೆಷಲ್ ಅನ್ಸ್ಕೊತಾರೋ ಅವರಿಗೆ ಎಲ್ಲಿಂದ ಊಟ ಬರುತ್ತೋ ನನಗಂತೂ ಗೊತ್ತಿಲ್ಲ. ಅವ್ರಿಗೊಂದು ಕ್ಯಾರಿಯರ್ ಬರುತ್ತೆ, ಕ್ಯಾರಿಯರಲ್ಲಿ ಸ್ವಚ್ಛವಾಗಿ ಕ್ಲೀನಾಗಿ ಊಟ ಬರುತ್ತೆ. ಅಲ್ಲಿಂದಾನೆ, ಎಲ್ಲಿ ನಮ್ಮ ಜೈಲಿಂದಾನೇ ಊಟ ಬರುತ್ತೆ, ಜೈಲು ಊಟನೇ ಚೆನ್ನಾಗಿರುತ್ತೆ. ಅವ್ರು ಹಾಕ್ಕೊಂಡು ತಿನ್ನೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ನನಗೂ ತಿನ್ನು ಅಂತ ಹೇಳಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅಣ್ಣ ನಿಮ್ಮಂಥವ್ರು ಹೋರಾಟಗಾರರು ಇರಬೇಕು, ಬರ್ರಣ್ಣ ಊಟ ಸ್ವಲ್ಪ ತಿನ್ನೋಣ ಅಂತ ನನಗೆ ಬಿಡಲೇ ಇಲ್ಲ. ಲಾಸ್ಟಿಗೆ ಒಂದಷ್ಟು ಮಿಚ್ಚರು ಕೊಟ್ಟರು, ನಾನು ಊಟ ಮಾಡಲಿಲ್ಲ. ನನಗೆ ಬೇಡಣ್ಣ, ನನಗೆ ಏನು ಊಟ ಬೇಡ, ಇದೊತ್ತು ಕೊಟ್ಟಿರೋದು ತಿನ್ನೋಣ. ನಾವ್ಯಾಕಂದ್ರೆ ನಮಗೆ ರಾಜ್ಯಾಧ್ಯಕ್ಷರು ನೀಟಾಗಿ ಕಳಿಸ್ಕೊಟ್ಟಿದ್ದಾರೆ, ನಮ್ಗೆ ಏನರಲ್ಲಿ ಇದ್ರೆ ಅದ್ರಲ್ಲಿ ಬದುಕಬೇಕು ನಾವು ಅನ್ನೋದು, ಅದು ಬದುಕೋದು ನಮ್ಗೆ ಆ ಅಭ್ಯಾಸ ಆಗಿದೆ. ಹಾಗಾಗಿ ಅವ್ರು ಬಲವಂತಕ್ಕೆ ಒಂದಷ್ಟು ಮಿಚ್ಚರ್ ತೆಗೆದು ಬಾಯಿಗೆ ಹಾಕ್ಕೊಂಡಿದ್ದೀರಿ. ಅದು ಬಿಟ್ಟರೆ ನಾವೇನು ಇನ್ನೇನಕ್ಕೂ ನಾವು ಮುಂದಕ್ಕೆ ಕೈ ಇಡಲಿಲ್ಲ. ಗೊತ್ತಾಯಿತು, ವಿಷಯಗಳು ಗೊತ್ತಾಗ ಅವ್ರನ್ನೂ ಕೇಳಿದೆ, ಯಾಕಣ್ಣ ಅವ್ರಿಗೊಂಥರ ಊಟ, ನಿಮ್ಗೊಂಥರ ಊಟ, ಇನ್ನೊಬ್ರಿಗೆ ಇನ್ನೊಂಥರ ಊಟ ಅಂತ. ಅವ್ರಿಗೆ ಜವಾಬು ಕೊಡಲಿಲ್ಲ. ಅಲ್ಲಿಗೆ ಇದೆಯಲ್ಲ ಸ್ಪೆಷಲ್ ಅನ್ನೋ ಊಟ ಇದೆಯಲ್ಲ ಜೈಲಲ್ಲಿ, ಇಲ್ಲ ಅಂತೇನಿಲ್ವಲ್ಲ. ಈಗ ಮಟನ್ ಸಾರು ಅನ್ನೋದನ್ನ ಮರ್ಚಿಕ್ಕೆ ಈ ಕಡೆ ಬಂದುಬಿಟ್ರೆ ಅಂತೂ ಚಿಕನ್ ಸಾರು ಅಂತ ಒಂದು ಸಾರು ಬರುತ್ತೆ, ಪೀಸ್ ನೋಡಲಿಲ್ಲ, ಹಂಗಿರುತ್ತೆ ಅದೆಲ್ಲ. ಅದ್ರ ಶುಕ್ರವಾರ ಎಲ್ಲ ಹೇಳಿದ್ದಾರೆ, ನಾನು ಜೊತೆಲಿ ಕೂತ್ಕೊಂಡು, ಅಣ್ಣ ಇದ್ರ ಬಗ್ಗೆ ನೀವು ಆಚೆ ಹೋಗಿ ಮಾತಾಡಬೇಕು, ಇದನ್ನೆಲ್ಲ ಎತ್ತಬೇಕು ಧ್ವನಿ. ಆ ದಿನಗಳಲ್ಲಿ ನಮ್ಮ ಧ್ವನಿ ಎತ್ತಿದ್ರೆ ಯಾರು ಮೀಡಿಯಾದವ್ರು ಕೇಳೋರು ಇರಲಿಲ್ಲ ಸರ್. ಈ ದಿನ ದರ್ಶನದ ಆಚೆ ಬಂದಿದೆ, ಹಂಗಾಗಿ ಎಲ್ಲರೂ ಎತ್ತುತ್ತಾ ಇದ್ದಾರೆ. ಇಲ್ಲಾಂದ್ರೆ ನಾವೇ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿಬಿಟ್ಟು ಎದ್ದೋಗ್ಬೇಕಷ್ಟೇ. ಹಾಗಾಗಿ ಅದು ನಿಜಗಳು. ಈಗ ನಾವು ಏನೇನು ಹೇಳಿದ್ರು ಇದರಲ್ಲಿ ಗುಳ್ಗಿಂಚಿ ಅಷ್ಟು ಸುಳ್ಳಿಲ್ಲ. ಏನು ನಡೆದಿದೆಯೋ ಆ ಸತ್ಯತೆಗಳನ್ನ ಬಿಚ್ಚಿಟ್ಟಿದ್ದೀನಿ ಅಷ್ಟೇ. ಇನ್ನು ದಿನಗಳಲ್ಲಿ ತಿಂಗಳಾನ್ಗಟ್ಟಲೆ ಇರೋರಿಗೆ ಇನ್ನೂ ಮಾಹಿತಿ ಇರ್ಬೋದು. ನಾವೊಂದು 3 ದಿವಸ ಇರೋದ್ರಿಂದ ನಾವು ಎಷ್ಟಾದಷ್ಟು ನಾವು ಮಾಡಿ ಅದನ್ನ ನಾನು ಬರೆದು ಇಟ್ಟಿದ್ದೀನಿ. ಏನೇನು ಜೈಲಲ್ಲಿ ಏನೇನು ನಡೀತದೆ, ಹೆಂಗೆ ನಡೀತದೆ ಅನ್ನೋ ನಾನು ಬರೆದು ಇಟ್ಟಿದ್ದೀನಿ. ಆ ಮಟ್ಟಕ್ಕೆ ಬರೆದು ಅದನ್ನ ಒಂದು ದಿವಸ ಇಲ್ಲ ಒಂದು ದಿವಸ ತೆಗಿಬೇಕು ಅನ್ನೋ ಒಂದು ಆಸೆನೂ ಇದೆ. ಜೈಲಲ್ಲಿ ಸರ್, ಜೈಲಲ್ಲಿ ಈ ರೌಡಿಸಮ್ ವರ್ಕ್ ಆಗುತ್ತಾ, ದುಡ್ಡು ವರ್ಕ್ ಆಗುತ್ತಾ ಸರ್? ದುಡ್ಡಿರೋರಿಗೆ ಒಂಥರ, ರೌಡಿಸಮ್ ಮಾಡೋರು ಸ್ವಲ್ಪ ಜನನೇ ಇರ್ತಾರೆ. ಸ್ವಲ್ಪ ಜನ ಇರೋದ್ರಿಂದ ದುಡ್ಡಿರೋರಿಗೆ ಬೆಲೆ. ರೌಡಿಸಮ್ ಮಾಡೋರು ಸ್ವಲ್ಪ ಜನ ಅವ್ರನ್ನ ಆಲ್ರೆಡಿ ಬಿಂಬಿಸ್ಕೊಂಡ್ಬಿಟ್ಟಿರ್ತಾರೆ, ಅವ್ರನ್ನ ಮಾತಾಡ್ಸೋಕ್ಕೂ ಹೋಗೋದಿಲ್ಲ, ಡಿಪಾರ್ಟ್ಮೆಂಟು ಮಾತಾಡ್ಸೋಕ್ಕೆ ಹೋಗೋದಿಲ್ಲ. ದುಡ್ಡಿದ್ರೆ ನೀವು ಈಸಿಯಾಗಿರ್ತೀರ. ದುಡ್ಡಿಲ್ಲ ಅಂದರೆ ನಮಗೇನೋ ಇದು ನಮ್ಮ KRS T-Set ಬೆಂಬಲದಿಂದ ನಮ್ಮನ್ನೇನು ಚೆನ್ನಾಗೇ ನೋಡಿಕೊಂಡ್ರು, ಇಲ್ಲ ಅಂತ ಹೇಳಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇಲ್ಲದಿದ್ದು ಹೇಳೋದು ನಾವು ತಪ್ಪಾಗ್ತದೆ. ಬಟ್ ದುಡ್ಡಿಲ್ಲ ಅಂದರೆ ತುಂಬ ಕಾಟ ಕೊಡ್ತಾರೆ, ಹಿಂಸೆ ಕೊಡ್ತಾರೆ. ಅವರೇ ಬಾತ್ರೂಮ್ ತೊಳಿಬೇಕಾಗ್ತದೆ, ಅದೇ ಬಕೆಟ್ ಎತ್ಕೊಳ್ಬೇಕಾಗ್ತದೆ, ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಬೇಕಾಗ್ತದೆ, ಬೇರೆಯವ್ರ ಬಟ್ಟೆ ಎಲ್ಲ ಒಗಿಬೇಕಾಗ್ತದೆ. ಯಾರ್ಯಾರು ಅಲ್ಲಿ ಸ್ವಲ್ಪ ಇಂಪ್ಲುಯೆನ್ಸ್ ಅಂತಾರೆ ಅವ್ರ ಬಟ್ಟೆ ಎಲ್ಲ ಒಗಿಬೇಕಾಗ್ತದೆ ಬೇರೆಯವರು. ಇಷ್ಟು ರೀತಿಗಿದೆ. ನಮ್ಮನ್ನಂಥವ್ರೆಲ್ಲ ಕೇಳಿದ್ರೆ ನಾವು ವಿರುದ್ಧವಾಗಿ ಬೀಳ್ತಾಯಿದ್ರಿ. ಜೈಲೊಳಗಡೆ ಆಗಿದ್ರು ನಾವು ಹೋರಾಟ ಮಾಡೋಕ್ಕೆ ಹೋಗಿದ್ರಿ, ಅಲ್ಲೂ ಹೋರಾಟ ಮಾಡ್ತಾಯಿದ್ರಿ. ಬಟ್ ನಮ್ಮನ್ನೇನು ಆ ಥರ ನಡೆಸ್ಕೊಂಡ್ಲೂ ಇಲ್ಲ. ನಡೆದಿರೋದು ಮಾತ್ರ ಹೇಳ್ತಾಯಿದ್ರಿ. ನಮ್ಮನ್ನು ಚೆನ್ನಾಗೇ ನೋಡ್ಕೊಂಡು ಕಳಿಸಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆಚೆ ಬರೋವಾಗೂ ಅಷ್ಟೇ ನಮ್ಮನ್ನು ವೆಯ್ಟ್ ಮಾಡಿಸಿಲ್ಲ, ನೀವು ಹೋಗಿ ಮಹೇಶ್ ಅಂತ ಹೇಳ್ತಾರೆ, ಕಳಿಸಿದ್ದಾರೆ. ಹಾಗಾಗಿ ಅಷ್ಟು ನಡೆಯೋದಂತ ನಿಜ ಜೈಲಿಗೆ. ಇನ್ನು ಜೈಲಿನಲ್ಲಿ ಗ್ಯಾಂಗ್ ವಾರ್ಗಳಾಗ್ತವೆ ಅನ್ನೋ ಸುದ್ದಿ ಇದೆ ಸರ್. 2 ಗುಂಪುಗಳ ಮಧ್ಯೆ ಹೊಡೆದಾಟ ಎಲ್ಲ ಆಗ್ತವೆ ಅನ್ನೋದು ಕೇಳಿರುವಂಥ ಸುದ್ದಿ. ನೀವೇನಾದರೂ ನೋಡಿದ್ದೀರಾ?
ಸರ್ ನಾವು ನಮ್ಮ ಕ್ವಾರಂಟೈನ್ ಜೈಲಲ್ಲಿ ಯಾಕಂದರೆ ಹಳಬರು ಯಾರೂ ಇರೋದಿಲ್ಲ. ಒಂದು 4-5 ಜನ ಹೇಳ್ದನಲ್ಲ ನಿಮ್ಗೆ ಕಾಲ್ಸ್ 4 ಜನ ಸಹ ಕೈದಿಗಳನ್ನ ನೋಡ್ಕೊಳೋದಕ್ಕೆ ಇಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ವಾರ ಆಗಿರೋದು ನಾವು ಕಣ್ಣಾರೆ ನೋಡಿಲ್ಲ. ಆದರೆ ಅವ್ರನ್ನ ಈ ತುಂಬ ಜನ ಇದ್ದವ್ರನ್ನ ಅವ್ರನ್ನೊಂಥರ ನೋಡಿದ್ರೂ ಅವ್ರೊಂಥರ ಜಗಳಕ್ಕೆ ಬರ್ತಾರೆ. ಆಮೇಲೆ ಅವ್ರು ಮಾತಾಡ್ಸಿರೋ ಒಂಥರ ಜಗಳಕ್ಕೆ ಬರ್ತಾರೆ. ಅದೊಂಥರ ವಿಚಿತ್ರವಾಗಿ ನಡ್ಕೊತಾ ಇರ್ತಾರೆ. ಅದಕ್ಕೆ ನಾನಂತೂ ಯಾರಿಗೂ ಮಾತಾಡ್ಸೋಕ್ಕೆ ಹೋಗಿಲ್ಲ, ಯಾರ ಹತ್ರನೂ ಒಂದು ಫ್ರೆಂಡ್ಶಿಪ್ಪು ಮಾಡೋಕ್ಕೆ ಹೋಗಲಿಲ್ಲ. ನಾನು ಹೋಗಿದ್ದೀನಿ, ನಾನು ಏನ ಮೇಲೆ ಹೋಗಿದ್ದೀನಿ, ಆಚೆ ಒಂದು ಏನು ಮಾಡಬೇಕು ಅನ್ನೋ ವಿಷಯದಲ್ಲೇ ಇದ್ದೆ. ಅದು ಬಿಟ್ಟರೆ ನಾನು ಇನ್ನೇನೂ ಮಾಡಲಿಲ್ಲ. ಅದು ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇದ್ದಿದ್ದು 3 ದಿವಸದಿಂದ ಅಷ್ಟೊಂದು ಯಾಕಂದರೆ ನಮ್ಗೆ ಈ ಕಡೆ VIP ಸೆಲ್ಲಲ್ಲಿ ಇದ್ದಿದ್ದರಿಂದ ನಮಗೇನು ಅಷ್ಟೊಂದು ಇದು ಮಾಡಲಿಲ್ಲ. ನಾವು ಆಚೆ ಆರಾಮಾಗಿ ಬಂದಿದ್ದೀವಿ. ಈಗ ಹಳೆ ಕೈದಿಗಳು, ನೀವು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಹಳೆ ಕೈದಿಗಳು ನಿಮ್ಗೆ ಯಾರಾದರೂ ಸಿಕ್ಕಿದ್ರಾ? ಅವರ ಒಂದು ಅನುಭವ, ವಿಚಿತ್ರವಾದಂಥ ಘಟನೆಗಳನ್ನು ಜೈಲಿನಲ್ಲಿ ಆಗಿರೋದನ್ನು ಏನಾದರೂ ಹಂಚ್ಕೊಂಡ್ರಾ ನಿಮ್ಮ ಜೊತೆಗೆ? ಸರ್ ನಾನು ಹೋದಾಗ ಹಳೆ ಕೈದಿಗಳು ಯಾರೂ ಇರಲಿಲ್ಲ. ನನಗೆ ಸಿಕ್ಕಿದ್ದು ಇವರು ಯಾರು ಸೋಕಾಲ್ಡ್ ಈ ಏನು ನಮ್ಮ ಡಿಜಿಟಲ್ ಯುಗದಲ್ಲಿ ನಾವು ದುಡ್ಡನ್ನು ಒಂಥರ ಆನ್ಲೈನ್ ಮುಖಾಂತರ ಕೊಳ್ಳೆ ಹೊಡಿತಾರಲ್ವ, ಅಂಥವ್ರು 1-2-3 ಸಿಕ್ಕಿದ್ರು. ಈ ಶ್ರೀ ಅಂತ ಇದ್ರಲ್ಲ, ಅಂಥ ಗ್ಯಾಂಗ್ ಅಂದರೆ ಆ ಥರ ವ್ಯಕ್ತಿಗಳು, ಶ್ರೀ ಅಲ್ಲ, ಆ ಥರ ವ್ಯಕ್ತಿ ಒಬ್ಬ, ಮತ್ತು ಇನ್ನೊಬ್ಬ ಅದೇ ಥರ ಒಂದು ಯಾವುದೋ ಗೌರ್ಮೆಂಟಲ್ಲಿ ಟ್ಯಾಕ್ಸಲ್ಲಿ ಹೊಡೆದಿದ್ದೊಂದು 12 ಲಕ್ಷದ ಒಬ್ಬ ಬಂದಿದ್ದ. ಅವ್ರು ಬಿಟ್ಟರೆ ಇನ್ಯಾರು ನಮ್ಮ ಸಲಗಳಲ್ಲಿ ಇರಲಿಲ್ಲ. ಅವರಿಬ್ಬರೇ ನಮ್ಮ ಜೊತೆಯಲ್ಲಿ, ಅಂದರೆ ಅವರು ಇನ್ನೊಂದು 4 ಜನ ಇದ್ದರು. ಅವ್ರು ಬಿಟ್ಟರೆ ಇನ್ಯಾರು ಆ ಥರ ವ್ಯಕ್ತಿಗಳಿರಲಿಲ್ಲ. ಅವರು ಬಂದಾಗ ಅವರೆಲ್ಲ ಹೇಳಿದರು, ಅವ್ರು ಮಾಡಿದ್ದು ಇನ್ನೊಂದೆಲ್ಲ ಹೇಳ್ತಾ ಅವರಷ್ಟು ಅವರೇ ಮಾತಾಡ್ಕೊತಾ ಇರ್ತಾರೆ. ನಾವು ಯಾರನ್ನೂ ಮಾತಾಡ್ಸೋಕೆ ಹೋಗ್ತಾ ಇರಲಿಲ್ಲ. ಯಾಕಂದರೆ ನಾವು ಹೋರಾಟದಿಂದ ಮುಖಾಂತರ ಹೋಗಿದ್ದರಿಂದ ನನಗೆ ಅಲ್ಲಿ ಯಾವುದೇ ರೀತಿಯಲ್ಲಿ ನಾನು ಕಾಂಟ್ಯಾಕ್ಟ್ ಇಟ್ಕೊಳಕ್ಕೆ ಹೋಗಿರಲಿಲ್ಲ. ನನ್ನ ಸೆಲ್ಲಲ್ಲಿ ಇದ್ದಿದ್ದು ಒಂದು 4 ಜನ ಪೊಲೀಸು, ಇವರು ಯಾರು ಒಂದು ಸರ್ವೇಯರ್, BDS ಸರ್ವೇಯರ್ ಇದ್ದ, ಒಬ್ಬ ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿ ಒಬ್ಬರು ಇದ್ದರು. ಅದೇ ಇವರು ಆನ್ಲೈನಲ್ಲಿ ಹೊಡೆದಿದ್ರಲ್ಲ ಅವರೊಂದು 3 ಇದ್ದರು. ಇಷ್ಟೇ ಜನ. ಜೈಲಿನಿಂದ ಹೊರಗಡೆ ಬಂದಿರೋದ್ರಿಂದ, ಅಂದರೆ ಜೈಲನ್ನ ನೋಡಿ ಭಾಳ ಹತ್ತಿರದಿಂದ ನೋಡಿ ಹೊರಗಡೆ ಬಂದಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಜೈಲೇ ಅನ್ನಿಸ್ತಾ, ನರಕನೇ ಅನ್ನಿಸ್ತಾ, ಇಲ್ಲ ರೆಸಾರ್ಟ್ ಅಂತ ಅನ್ನಿಸ್ತಾ? ಏನು ಕಾಣಿಸ್ತು ನಿಮಗೆ ಫೈನಲಿ? ಸರ್ ನರಕ ಇನ್ನೊಂದು ಹೇಳೋದಕ್ಕಿಂತ ನಾವು ಜೈಲಿಗೆ ಕಳಿಸೋದು, ಯಾರು ಜೈಲಿಗೆ ಹೋದರೆ ಅವರು ಪರಿವರ್ತನೆ ಆಗಬೇಕು ಅಂತ ಹೋಗ್ತೀರಿ. ಪರಿವರ್ತನೆ ಆಗೋದಿಲ್ಲ. ಅದಂತೂ 100ಕ್ಕೆ 100 ಭಾಗ ನಿಜ. ಯಾಕೆ ನಾನು ಅದು 100ಕ್ಕೆ 100 ಭಾಗ ನಿಜ ಅಂದರೆ, ಅಲ್ಲಿ ಹೋದಾಗ ಅಲ್ಲಿನ ಕಾಂಟ್ಯಾಕ್ಟು ತುಂಬ ಬೆಟ್ಟದಾಗಿತ್ತು. ಇಲ್ಲೇನೂ ಇರೋದಿಲ್ಲ ನಮ್ಮದು. ಏನೋ ಒಬ್ಬನ ಹೊಡೆದೋ ಏನೊಂದಕ್ಕೋ ಹೋಗ್ಬಿಟ್ಟಿರ್ತೀರಿ ಒಳಗಡೆ, ನಾನೆಲ್ಲ ಬೇರೆಯವ್ರು ಹೋಗಿರ್ತಾರೆ. ಅಲ್ಲಿ ಸಿಗುವ ಕಾಂಟ್ಯಾಕ್ಟಲ್ಲಿ ಎಲ್ಲಿಗೋ ಹೊಟ್ಟೋಗ್ತಾರೆ. ಅಲ್ಲಿ ಚೇಂಜ್ ಆಗೋ ರೀತಿಯೇ ಇಲ್ಲ. ಅವ್ರು ನಡ್ಕೊಳೋ ರೀತಿಗೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಅಡ್ಜಸ್ಟ್ ಆಗಿಬಿಟ್ಟು ಇಷ್ಟೇನಾ ಅನ್ನೋ ರೀತಿಗೆ ಬಂದುಬಿಡ್ತಾರೆ. ಆದಮೇಲೆ ಆಗೋಯ್ತು ಅವ್ರ ಕತೆ. ಜೈಲಿಗೆ ಹೋಗಿ ಚೇಂಜಸ್ ಆಗ್ತೀನಿ ಅನ್ನೋದನ್ನ ನಾನು ಯಾರನ್ನೂ ನೋಡಲಿಲ್ಲ. ಅಲ್ಲಿ ಹೋದ್ಮೇಲೆ ನನಗೆ ಅನಿಸಿದ್ದು ಅದೊಂದು ಜೈಲು ಅಂತಲ್ಲ, ಕತ್ಲು ಅಂತಲ್ಲ, ಅದೊಂದು ಪ್ರಪಂಚನೇ ಸಪ್ರೇಟ್, ಡಿಫ್ರೆಂಟಾಗಿ ಮನುಷ್ಯ ಸರಿ ಹೋಗುತ್ತೆ ಅಂತ ಜೈಲನ್ನ ಆ ಕಾಲದಲ್ಲಿ ಮಾಡಿದ್ರು. ಆ ಕಾಲದಲ್ಲಿ ಇತ್ತೇನೋ, ಈ ಕಾಲದಲ್ಲಿ ಸರಿ ಹೋಗೋದಿಲ್ಲ. ನಾನು ಓಪನ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ ಮಹೇಶ್ ರೆಡ್ಡಿ ಅವರೇ. ಇದು ಒಳಗಡೆ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಳಗಡೆ ಹೋಗಿ ಹೊರಗಡೆ ಬಂದಂಥ ಮಹೇಶ್ ರೆಡ್ಡಿ ಅವರ ಮಾತು. ಅಂದರೆ ಜೈಲು ಅಂತ ಅಂದಾಗ ಅದು ಪರಿವರ್ತನೆ, ಮನ ಪರಿವರ್ತನೆ. ಆ ವ್ಯಕ್ತಿ ಇಲ್ಲಿ ತಪ್ಪು ಮಾಡಿ ಏನು ಹೋಗಿರ್ತಾನಲ್ಲ, ಆ ವ್ಯಕ್ತಿ ಬದಲಾಗಿ ಹೊರಗಡೆ ಬರಲಿ ಅಂತ ಹೇಳಿ ಜೈಲು ಅಥವಾ ಶಿಕ್ಷೆಗೆ ಆತನನ್ನು ಗುರಿ ಮಾಡಿರ್ತಾರೆ. ಆದರೆ ಈಗಿನ ಜೈಲುಗಳ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಆ ವ್ಯಕ್ತಿ, ಆತನ ಮನಸ್ಥಿತಿ ಯಾವತ್ತೂ ಬದಲಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವರು ಭಾಳ ಚಂದವಾಗಿ, ಭಾಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳಿದ್ದಾರೆ. ಇದು ಈವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.